ಕೊಳ್ಳುತ್ತೇನೆ. ವಂದನೆಗಳು ಆಂಟಿ. ದೇವರ ಪರಿಶುದ್ಧವಾದಂತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರೂ ಸಹ ತಲೆಗಳನ್ನು ಭಾವಿಸುವುದಾದ್ರೆ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯದ ಭಾಗವನ್ನು ನಾವು ಆರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮಾತುಗಳನ್ನು ಕೇಳುವಂತೆ ನಮಗೆ ನೀವು ಕೊಟ್ಟಂತ ಅಮೂಲ್ಯವಾದಂತ ಅವಕಾಶಕ್ಕಾಗಿ, ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಿಮ್ಮ ಮಾತುಗಳನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ನಾವು ಸಿದ್ಧರಾಗುತ್ತಿರುವಾಗ ನಮ್ಮನ್ನು ಬಲಪಡಿಸಿ, ನಿಮ್ಮ ಮಾತುಗಳನ್ನು ಏನು ಹೇಳಬೇಕು ಬೇಕಾದಂತಹ ಸಮಯೋಚಿತವಾದಂತ ಜ್ಞಾನವನ್ನು ನನಗೆ ನೀವು ಕೊಟ್ಟು ಕರ್ತನೆ. ಕೇಳುತ್ತಿರುವಂತ ನಮ್ಮ ಮಕ್ಕಳಿಗೆ ಬೇಕಾಗಿರುವಂತ ಬಲವನ್ನು ಜ್ಞಾನವನ್ನು ನೀವು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಸೊ ನನ್ನ ಶಬ್ದವು ಎಲ್ಲರಿಗೂ ಕೇಳಿಸ್ತಿದೆ ಅಂತ ನಾನು ಅಂದುಕೊಳ್ಳುತ್ತಿದ್ದೇನೆ. ಸೊ ಕೇಳಿಸಿದ್ರೆ ದಯವಿಟ್ಟು ಯಾರಾದ್ರೂ ಕನ್ಫರ್ಮ್ ಮಾಡಿ. ಬ್ರದರ್ ಕೇಳ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಕಳೆದ ಕೆಲವು ವಾರಗಳಿಂದ ನಾವು ನ್ಯಾಯಸ್ಥಾಪಕರ ಇತಿಹಾಸವನ್ನ ನಾವು ನೋಡುತ್ತಾ ಬರುತ್ತಿದ್ದೇವೆ. ನ್ಯಾಯಸ್ಥಾಪಕರಲ್ಲಿ ಕಳೆದ ವಾರದಲ್ಲಿ ನಾವು ಸಂಸೋನನನ್ನು ಕುರಿತು ಮಾತನಾಡಿಕೊಂಡಿದ್ದೇವೆ. ಸಂಸೋನನ ಕುರಿತು ನಾವು ಆಕ್ಚುಲಿ ಸೀರೀಸ್ ವೈಸ್ ನಾವು ನೋಡುವುದಾದ್ರೆ ಸಂಸೋನನು ಬರುವುದಿಲ್ಲ. ಸೊ ಸಂಸೋನನ ಚರಿತ್ರೆ, ಸಂಸೋನನ ಇತಿಹಾಸ ದೊಡ್ಡದಾಗಿರೋದ್ರಿಂದ ಆತನ ಚರಿತ್ರೆಯನ್ನು ಮುಗಿಸಿಕೊಳ್ಳೋಣ ಎನ್ನುವಂತ ಉದ್ದೇಶದಲ್ಲಿ ಸಂಸೋನನ ಕುರಿತು ನಾವು ಮಾತನಾಡಿಕೊಂಡಿದ್ದೇವೆ. ಆದ್ರೆ ಗಿದ್ಯೋನನವರೆಗೂ ನಾವು ಮಾತನಾಡಿಕೊಂಡು ಗಿದ್ಯೋನನ ಚರಿತ್ರೆನ ನಾವು ನೋಡಿಕೊಂಡಿದ್ದೇವೆ 8ನೇ ಅಧ್ಯಾಯದವರೆಗೆ ಗಿದ್ಯೋನನು ಹೇಗೆ ಇಸ್ರಾಯೇಲರನ್ನು ರಕ್ಷಿಸಿದನು, ಗಿದ್ಯೋನನು ಹೇಗೆ 300 ಮಂದಿಯಿಂದಲೇ ದೇವರು ವಿಮೋಚನೆಯನ್ನು, ರಕ್ಷಣೆಯನ್ನು ಇಸ್ರಾಯೇಲರಿಗೆ ಕೊಟ್ಟನು ಎನ್ನುವಂತ ವಿಚಾರವನ್ನ ನಾವು ನೋಡಿಕೊಂಡಿದ್ದೇವೆ 8ನೇ ಅಧ್ಯಾಯದವರೆಗೆ. 9ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೆ ಅಂತಂದ್ರೆ ಒಂದು ಅಧ್ಯಾಯ. 9ನೇ ಅಧ್ಯಾಯ ಗಿದ್ಯೋನನ ಮಗನಾದ ಅಬಿಮೆಲೆಕನನ್ನು ಕುರಿತು. ಅಬಿಮೆಲೆಕನು ಹೇಗೆ ಗರ್ವದಿಂದ ತಾನು ರಾಜನಾಗಬೇಕು ಅಥವಾ ಅರಸನಾಗಬೇಕು ಅಥವಾ ಇಸ್ರಾಯೇಲರಿಗೆ ನಾಯಕನಾಗಬೇಕೆಂಬುದಾಗಿ ತನ್ನನ್ನು ತಾನು ಹೇಗೆ ಹೆಚ್ಚಿಸಿಕೊಂಡು ಮಾರಣ ಹೋಮವನ್ನ ಮಾಡಿ ಅನೇಕರ ಪ್ರಾಣವನ್ನ ತೆಗೆದು ಈ ತರ ತುಂಬಾ ವಿಷಯಗಳು ಅಬಿಮೆಲೆಕನ ಜೀವನದಲ್ಲೂ ಕೂಡ ನಡೆಯುವಂತದ್ದಾಗಿದೆ. ಆದ್ರೆ ಆತನು ನ್ಯಾಯಸ್ಥಾಪಕನು ಅಲ್ಲದೆ ಇರುವಂತ ಕಾರಣದಿಂದ ಆತನ ಕುರಿತಾದಂತ ಯಾವುದೇ ರೀತಿಯಾದಂತ ಚರಿತ್ರೆಯನ್ನ, ಇತಿಹಾಸವನ್ನ ನಾವು ನೋಡ್ಲಿಕ್ಕೆ ಹೋಗ್ತಿಲ್ಲ. ಹಾಗಾಗಿ 9ನೇ ಅಧ್ಯಾಯವನ್ನ ನಾವು ಇಲ್ಲಿ ಸ್ಕಿಪ್ ಮಾಡ್ತಿದ್ದೇವೆ. 8ನೇ ಅಧ್ಯಾಯವರೆಗೂ ನಾವು ಓದಿದ್ದೇವೆ ಗಿದ್ಯೋನನನ್ನು ಕುರಿತು. 9ನೇ ಅಧ್ಯಾಯವನ್ನ ನಾವು ಸ್ಕಿಪ್ ಮಾಡ್ತಿದ್ದೇವೆ. ಕಾರಣ ಅದು ಅಬಿಮೆಲೆಕನ ಚರಿತ್ರೆ, ಗಿದ್ಯೋನನ ಮಗನಾದ ಅಬಿಮೆಲೆಕನ ಚರಿತ್ರೆ. ಆತನು ನ್ಯಾಯಾಧಿಪತಿ ಅಲ್ಲ. ಆದ್ರೆ 10ನೇ ಅಧ್ಯಾಯಕ್ಕೆ ಬರುವಷ್ಟರಲ್ಲಿ 10ನೇ ಅಧ್ಯಾಯ ಪ್ರಾರಂಭ ವಚನದ ಆ ಬೋಲ್ಡ್ ಅಕ್ಷರಗಳಲ್ಲಿ ಬರೆದಿರುವಂತದ್ದನ್ನ ನಾವು ಓದಿಕೊಳ್ಳೋಣ. ತೋಲಾ ಯಾಯೀರ್ ಎಂಬ ನ್ಯಾಯಸ್ಥಾಪಕರು. 10ನೇ ಅಧ್ಯಾಯದಲ್ಲಿ ನಮಗೆ ಕಾಣುವಂತ ಇಬ್ಬರು ನ್ಯಾಯಸ್ಥಾಪಕರು ತೋಲಾ ಮತ್ತು ಯಾಯೀರ್ ಎಂಬ ಇಬ್ಬರು ನ್ಯಾಯಸ್ಥಾಪಕರು. 1ನೇ ವಚನವನ್ನ ನಾವು ಓದೋಣ. ಪ್ರಾರಂಭದ ವಚನ. ಅಬಿಮೆಲೆಕನ ತರುವಾಯ ಇಸ್ಸಾಕಾರ್ ಕುಲದ ಪೂವನ ಮಗನು ದೋದೋವಿನ ಮೊಮ್ಮಗನು ಆಗಿದ್ದ ತೋಲನು ಎದ್ದು ಇಸ್ರಾಯೇಲ್ಯರನ್ನು ರಕ್ಷಿಸಿದನು. ಅವನು ಎಫ್ರಾಯಿಂ ಬೆಟ್ಟದ ಸೀಮೆಯ ಶಾಮೀರ್ ಎಂಬ ಊರಲ್ಲಿ ವಾಸವಾಗಿದ್ದನು. 23 ವರ್ಷಗಳವರೆಗೆ ಇಸ್ರಾಯೇಲ್ಯರನ್ನು ಪಾಲಿಸಿದ ನಂತರ ಸತ್ತು ಶಾಮೀರಿನಲ್ಲಿ ಹೂಣಲ್ಪಟ್ಟನು. 10ನೇ ಅಧ್ಯಾಯ 1ನೇ ವಚನದಲ್ಲಿ ನಮಗೆ ಕಾಣುತ್ತಿರುವಂತ ನ್ಯಾಯಸ್ಥಾಪಕನು ತೋಲನು. ಆತನ ಹೆಸರು ತೋಲನು ಎಂಬುದಾಗಿ. ಈ ತೋಲನು ಏನ್ ಮಾಡಿದನೆ ಅಂತಂದ್ರೆ ಇಸ್ರಾಯೇಲ್ಯರನ್ನು ರಕ್ಷಿಸಿದನು. ರಕ್ಷಿಸಿ ಅತಿ ಹೆಚ್ಚಿನ ಕಾಲ ನ್ಯಾಯಸ್ಥಾಪಕನಾಗಿ ಇದ್ದಾನೆ. ಎಷ್ಟು ವರ್ಷಗಳ ಕಾಲ ಇದ್ದಾನಂತೆ ಪ್ರಿಯರೇ? 23 ವರ್ಷಗಳವರೆಗೆ, 23 ಇಯರ್ಸ್, 23 ವರ್ಷಗಳವರೆಗೆ ಇಸ್ರಾಯೇಲ್ಯರಿಗೆ ನ್ಯಾಯಸ್ಥಾಪಕನಾಗಿದ್ದಾನೆ. ಯಾರು? ತೋಲನು. ಅಂದ್ರೆ
ಈ ತೋಲನು 23 ವರ್ಷದವರೆಗೂ ನ್ಯಾಯಸ್ಥಾಪಕನಾಗಿದ್ದಾನೆ ಅಂತಂದ್ರೆ ಪ್ರಿಯರೇ, ಮಾಡಿದ್ದು ಏನಾದ್ರೂ ಇದ್ಯಾ? ಮಾಡಿದ್ದೇನಾದ್ರೂ ಇದ್ಯಾ ಅಂತಂದ್ರೆ ರಕ್ಷಿಸಿದ್ದಾನೆ, ರಕ್ಷಿಸಿದ್ದಾನೆ ಅಷ್ಟೇ. ಇಸ್ರಾಯೇಲ್ಯರನ್ನು ರಕ್ಷಿಸಿದ್ದಾನೆ. ಬೇರೆ ಏನೂ ಕೂಡ ತೋಲನನ್ನು ಕುರಿತು ಸತ್ಯವೇದದಲ್ಲಿ ದೇವರು ಬರೆಸ್ಲಿಲ್ಲ. ಬರೆಸ್ಲಿಲ್ಲ ಅಂತಂದ್ರೆ ಏನು ಮಾಡಿಲ್ಲ ಅಂತ. ಮಾಡಿದ್ರೆ ದೇವರು ಬರೆಸುತ್ತಿದ್ರು. ಮಾಡಿಲ್ಲ ಅಂತಂದ್ರೆ ದೇವರು ಬರೆಸಲಿಲ್ಲ. ತೋಲನು ಇಸ್ರಾಯೇಲ್ಯರನ್ನು ರಕ್ಷಿಸಿ 23 ವರ್ಷಗಳವರೆಗೆ ಇಸ್ರಾಯೇಲ್ಯರನ್ನು ಪಾಲಿಸಿದ ನಂತರ ಸತ್ತು ಶಾಮೀರಿನಲ್ಲಿ ಹೂಣಲ್ಪಟ್ಟನು. ಅಂದ್ರೆ ಹೇಳ್ಕೊಳಕ್ಕೆ ಆಗುವಂತ ಕೆಲಸಗಳನ್ನ ಇನ್ನೇನು ಮಾಡಿಲ್ಲ ಈ ತೋಲನು. ತೋಲನು ಹೇಳ್ಕೊಡೋದಕ್ಕಾಗುವಂತ ಯೋಗ್ಯಕರವಾದಂತ ಉನ್ನತವಾದಂತ ಕೆಲಸಗಳನ್ನ ಮತ್ಯಾವುದನ್ನು ಕೂಡ ಮಾಡ್ಲಿಲ್ಲ. ಇದ್ದನು, ಬಂದನು, ರಕ್ಷಿಸಿದನು, ಅನಂತರ ಏನು ಇಲ್ಲದವನಾಗಿ ಸತ್ತು ಹೂಣಲ್ಪಟ್ಟನು ಅಷ್ಟೇ. ದಟ್ಸ್ ಇಟ್, ದಟ್ಸ್ ಆಲ್. ಪ್ರಿಯರೇ, ಏನು ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವಂತ ಕೆಲಸಗಳನ್ನ ಅಥವಾ ಏನು ಕೂಡ 23 ವರ್ಷಗಳ ಕಾಲ 23 ಇಯರ್ಸ್ ಆತನ ವಯಸ್ಸಲ್ಲ ಅದು, ಆತನು ಆಳ್ವಿಕೆ ಮಾಡಿರುವಂತ ವರ್ಷಗಳು, ಆತನು ನ್ಯಾಯಸ್ಥಾಪಕನಾಗಿದ್ದಂತ ವರ್ಷಗಳು. ಈ 23 ವರ್ಷಗಳಲ್ಲಿ ಪ್ರಿಯರೇ ಏನ್ ಮಾಡ್ಬೋದಾಗಿತ್ತು, ಏನೆಲ್ಲಾ ಮಾಡಬಹುದಾಗಿತ್ತು, ಆದ್ರೆ ಏನು ಕೂಡ ಆತನು ಮಾಡಿಲ್ಲ. ಏನು ಕೂಡ ಆತನು ಮಾಡಿಲ್ಲ. ಒಂದು ವೇಳೆ ಮಾಡಿದಿದ್ರೆ ದೇವರು ಸತ್ಯವೇದದಲ್ಲಿ ಬರೆಸುತ್ತಿದ್ರು. ಏನು ಮಾಡಿಲ್ಲ. ಹೋಗ್ಲಿ, 23 ವರ್ಷ ತೋಲನು ಏನೂ ಮಾಡಿಲ್ಲ. ನಂತರ ಬಂದವರಾದ್ರೂ ಏನಾದ್ರು ಮಾಡಿದಾರಾ ಅಂತ ನಾವು ನೋಡುವುದಾದ್ರೆ, ತೋಲನ ಅನಂತರ ಬಂದಂತವ್ರು ಏನಾದ್ರು ಮಾಡಿದಾರ, ಯೋಗ್ಯಕರವಾಗಿ ಹೇಳ್ಕೊಳ್ಳೋದಕ್ಕಾಗುವಂತ ಕ್ರಿಯೆಗಳನ್ನಾಗ್ಲಿ ಕೆಲಸಗಳನ್ನಾಗ್ಲಿ ಏನಾದ್ರು ಮಾಡಿದಾರ ಅಂತ ನಾವು ನೋಡುವುದಾದ್ರೆ ಪ್ರಿಯರೇ, 3ನೇ ವಚನ, 10ನೇ ಅಧ್ಯಾಯ 3ನೇ ವಚನ. ಅವನ ತರುವಾಯ ಗಿಲ್ಯಾದ್ಯನಾದ ಯಾಯೀರನು ಎದ್ದು ಇಸ್ರಾಯೇಲ್ಯರನ್ನು 22 ವರ್ಷ ಪಾಲಿಸಿದನು. ಎಷ್ಟು ವರ್ಷ ಅಂತ ಪ್ರಿಯರೇ? 22 ವರ್ಷ. ತೋಲನು 23 ವರ್ಷ. ತೋಲನು 23 ವರ್ಷ. ಈತನು ಎಷ್ಟು ವರ್ಷ? ಯಾಯೀರನು 22 ವರ್ಷ. ಒಂದು ವರ್ಷ ಕಡಿಮೆ. ಸಿಮಿಲರ್. ಒಂದು ವರ್ಷ ಕಡಿಮೆ, ಹೆಚ್ಚು ಕಡಿಮೆ ಇಬ್ಬರು ಒಂದೇ. 22 ವರ್ಷ ಪಾಲಿಸಿದನು. ಈ 22 ವರ್ಷದ ಪಾಲನೆಯಲ್ಲಿ ಏನೇನ್ ಕೆಲಸಗಳನ್ನ ಮಾಡಿದ್ದಾನೆ? ಕೆಳಗಡೆ ವಚನ. ಅವನಿಗೆ 30 ಮಂದಿ ಮಕ್ಕಳಿದ್ದರು. ಎಷ್ಟ್ ಜನ ಮಕ್ಕಳಿದ್ದಾರೆ? 30 ಮಂದಿ. ಏನಪ್ಪಾ ಕೆಲಸ ಮಾಡಿದ್ಯಾ 23, 22 ವರ್ಷಗಳಲ್ಲಿ ಅಂತಂದ್ರೆ ಏನು ಕೆಲಸ ಮಾಡಿಲ್ಲ. ಏನ್ ಮಾಡಿದಾನೆ? 30 ಮಂದಿ ಮಕ್ಕಳನ್ನ ಮಾಡಿದಾನೆ. 30 ಮಂದಿ ಮಕ್ಕಳನ್ನ ಹುಟ್ಟಿಸಿದಾನೆ ಅಷ್ಟೇ. ಮಾಡಿ ಏನ್ ಮಾಡಿದಾನೆ? ಇವರಿಗೆ 30 ಸವಾರಿ ಕತ್ತೆಗಳು, ಗಿಲ್ಯಾದ್ ದೇಶದಲ್ಲಿ 30 ಊರುಗಳೂ ಇದ್ದವು. ಅಪ್ಪ ಮಕ್ಕಳಿಗೆ ಆಸ್ತಿ ಸಂಪಾದನೆ ಮಾಡಿ ಕೊಡ್ತಿದ್ದಾನೆ. ಏನ ಆಸ್ತಿ? ಓಡಾಡಕ್ಕೆ ಕತ್ತೆ. ಅವತ್ತಿನ ಟ್ರಾನ್ಸ್ಪೋರ್ಟೇಶನ್ ಅದೇ ತಾನೆ ಪ್ರಿಯರೇ? ಅವತ್ತಿನ ಪ್ರಯಾಣದ ಒಂದು ಪರಿಕರ ಅಥವಾ ಪ್ರಯಾಣ ಮಾಡುವುದಕ್ಕೆ ಉಪಯೋಗಿಸುವಂತದ್ದು ಅದೇ ಕತ್ತೆಗಳು ಅಥವಾ ಕುದುರೆಗಳು. ಸೊ 30 ಮಂದಿಗೆ 30 ಕತ್ತೆಗಳು ಕೊಟ್ಟು ಏನ್ ಮಾಡ್ತಿದಾರಂತೆ? ಓಡಾಡಿ, ನಿಮ್ಗೆ ಇಷ್ಟ ಬಂದಂಗ್ ಓಡಾಡಿ. ಮತ್ತೆ ಸುಮ್ಮನೆ ಬಿಟ್ಬಿಟ್ಟಿದಾನ ಅಂತಂದ್ರೆ ಇಲ್ಲ. 30 ಮಂದಿಗೆ 30 ಊರುಗಳು. 30 ಮಂದಿಗೆ 30 ಊರುಗಳು. ನಮಗೆ ಮಕ್ಕಳಿದ್ರು ಅಂತ ಅಂದ್ಕೊಳ್ಳಿ. ಅವರಿಗೆ ಏನಾದ್ರೂ ಸಂಪಾದನೆ ಮಾಡಿ ಕೊಡ್ಬೇಕು, ಏನಾದ್ರೂ ದುಡ್ದು ಕೊಡ್ಬೇಕು ಅಂತೇಳಿ ಕಷ್ಟಪಟ್ಟು ಒಂದು ಜಮೀನು, 1 ಎಕರೆನೋ 2 ಎಕರೆನೋ ಕಷ್ಟಪಟ್ಟು ಬೆವರು ಸುರಿಸಿ ಆ ಮಕ್ಕಳಿಗೋಸ್ಕರ ನಾವು ಮಾಡ್ಕೊಡ್ತೇವೆ. ಇಬ್ರು ಮಕ್ಕಳಿದ್ರೆ 2 ಎಕರೆ, ಒಬ್ಬನೇ ಇದ್ರೆ 1 ಎಕರೆ ಸಾಕು. ಯಾಕಂತಂದ್ರೆ ಒಬ್ಬ ಇದ್ದಾನೆ. ಸೊ ಈ ವ್ಯಕ್ತಿ 1 ಎಕರೆ 2 ಎಕರೆ ಕೊಡ್ತಿಲ್ಲ ಜನರಿಗೆ, ತನ್ನ ಮಕ್ಕಳಿಗೆ ಊರೇ ಕೊಡ್ತಿದ್ದಾನೆ. ಹೋಗೋದು ನ್ಯಾಯಸ್ಥಾಪಕನಲ್ವಾ? ನ್ಯಾಯಾಧಿಪತಿ ಅಲ್ವಾ? ನ್ಯಾಯಾಧಿಪತಿ ಅಂತಂದ್ರೆ ರಾಜನ ಸಮಾನನು, ಅಧಿಕಾರವಿದ್ದವನು. ರಾಜನ ಸಮಾನನಾಗಿರುವಂತ ಈ ವ್ಯಕ್ತಿ ಹೋಗ್ತಿದ್ದಾನೆ, ಒಂದು ಊರನ್ನ ಡೆವಲಪ್ ಮಾಡ್ತಿದ್ದಾನೆ. ಆ ಊರಿಗೆ ಅವನ ಮಕ್ಕಳ ಹೆಸರು ಇಡ್ತಿದ್ದಾನೆ. ತಗೋ, ಇದು ನಿನ್ನೂರು. ಇದು ಮೊದಲನೇ ಮಗನೇ, ಇದ್ ನಿಂದು. 3ನೇ ಅವನೇ, ಇದ್ ನಿಂದು. 10ನೇ ಅವನೇ, ಇದು ನಿಂದು. 25ನೇ ಅವನೇ, ಇದು ನಿಂದು. ಆತರ 30 ಮಂದಿಗೆ 30 ಊರುಗಳನ್ನು ಕೊಟ್ಟು ಇನ್ನು ಏನ್ ಮಾಡಿದಾನೆ ಅಂತಂದ್ರೆ
33ಗಳು ಇದ್ದವು. ಅವುಗಳಿಗೆ ಇಂದಿನವರೆಗೂ ಯಾಯೀರಿನ ಗ್ರಾಮಗಳೆಂದು ಹೆಸರಿದೆ. ಆ 30 ಊರುಗಳಿಗೆ ಒಂದ್ ಹೆಸರು. ಆ 30 ಊರುಗಳಿಗೆ ಒಂದ್ ಹೆಸರು. ಏನ್ ಹೆಸರು? ಯಾಯೀರಿನ ಗ್ರಾಮಗಳು. ಯಾಯೀರಿನ ಗ್ರಾಮಗಳೆಂಬುದಾಗಿ ಇವತ್ತಿಗೆ ಹೆಸರಿದೆಯಂತೆ. ಇನ್ನೇನ್ ಮಾಡಿದಾನೆ? ಯಾಯೀರನು ಸತ್ತು ಕಾಮೋನಿನಲ್ಲಿ ಹೂಣಲ್ಪಟ್ಟನು. ಯಾಯೀರನು ಸತ್ತು ಕಾಮೋನಿನಲ್ಲಿ ಹೂಣಲ್ಪಟ್ಟನು. ಅಂದ್ರೆ ತೋಲನು ಇಸ್ರಾಯೇಲ್ಯರಿಗೆ ಪ್ರಯೋಜನಕರವಾಗಿ ಏನು ಮಾಡಿಲ್ಲ. ಯಾಯೀರನು ಕೂಡ ಇಸ್ರಾಯೇಲ್ಯರಿಗೆ ಪ್ರಯೋಜನಕರವಾಗಿ ಮಾಡಿದ್ದಂತೂ ಏನು ಇಲ್ಲ. ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ತಮ್ಮ ಮಕ್ಕಳಿಗೆ ಬೇಕಾಗಿರುವಂತದ್ದನ್ನ ಮಾಡಿಕೊಂಡಿದ್ದಾನೆ ಯಾಯೀರನು. ತಮ್ಮ ಮಕ್ಕಳಿಗೆ ಯೋಗ್ಯಕರವಾದಂಥದ್ದು, ತಮ್ಮ ಮಕ್ಕಳಿಗೆ ಏನೇನ್ ಬೇಕೋ ಆಸ್ತಿ, ಅಂತಸ್ತು, ಸಂಪಾದನೆ, ಕತ್ತೆಗಳು, ಪ್ರಯಾಣ ಮಾಡುವುದಕ್ಕೆ ಏನ್ ಬೇಕೋ ಎಲ್ಲವನ್ನ ಮಾಡ್ಕೊಂಡಿದ್ದಾನೆ 22 ವರ್ಷಗಳ ಕಾಲದಲ್ಲಿ. ಇಟ್ಸ್ ನಾಟ್ ಎ ಶಾರ್ಟ್ ಟೈಮ್. ಅದು ಕಡಿಮೆ ಸಮಯವಲ್ಲ ಪ್ರಿಯರೇ. 22 ವರ್ಷ, 23 ವರ್ಷ ಏನ್ ಮಾಡಿದ್ದೀರಿ ಅಂತಂದ್ರೆ ಏನು ಮಾಡಿಲ್ಲ. ಏನು ಮಾಡಿಲ್ಲ. ಯಾಯೀರನಾದ್ರೆ 30 ಮಂದಿ ಮಕ್ಕಳಿದ್ರೆ 30 ಮಂದಿಗೂ ಗಾಡಿ ಕೊಟ್ಟಿದ್ದಾನೆ. ಯಾಕಪ್ಪ ಗಾಡಿ ಅಂತಂದ್ರೆ ಓಡಾಡಕ್ಕೆ. ಗಾಡಿ ಯಾಕೆ? ಓಡಾಡಕ್ಕೆ. ತುಂಬಾ ಜನ ತಂದೆ ತಾಯಿಗಳು ನೋಡಿ ಪ್ರಿಯರೇ, ಮಿತಿ ಮೀರಿ ಮಕ್ಕಳನ್ನ ಪ್ರೀತಿಸ್ತಿರ್ತಾರೆ. ಮಿತಿ ಮೀರಿ. ಅವನಿಗೆ ಮೂತಿ ಮೇಲೆ ಮೀಸೆ ಬರೋದೇ ತಡ, ಗಾಡಿ ಬೇಕು. ಹೊಸ ಗಾಡಿ ಅವತ್ತು ಮಾರ್ಕೆಟ್ ಅಲ್ಲಿರುವಂತ ಒನ್ ಆಫ್ ದಿ ದೊಡ್ಡ ಗಾಡಿನ ಈಸ್ಕೊಡ್ತಾರೆ. ಸ್ಪೀಡ್ ಆಗಿ ಹೋಗೋ ಗಾಡಿನ. ಅವನ ಆ ಖುಷಿಯಲ್ಲಿ ಹೋಗ್ಬಿಟ್ಟು ಗಾಡಿ ತಗೊಂಡಿದ್ದು ಗಾಡಿ ಮುಂದೆನೋ ಹಿಂದೆನೋ ತಂದೆ ತಾಯಿಯ ಆಶೀರ್ವಾದ ಅಂತ ಹಾಕತಾನೆ. ತುಂಬಾ ಗಾಡಿಗಳನ್ನ ನಾವು ನೋಡ್ತೀವಲ್ಲ ಪ್ರಿಯರೇ, ಆ ಗಾಡಿಗಳ ಮುಂದೆನೋ ಹಿಂದೆನೋ ಸ್ಟಿಕರಿಂಗ್ ಮಾಡಿಸ್ಕೊತಾನೆ, ತಂದೆ ತಾಯಿಗಳ ಆಶೀರ್ವಾದ. ಬೀದಿ ಮೇಲೆ ಬಿದ್ದು ತಿರ್ಗಾಡ್ತಾ ಇರ್ತಾನೆ. ಬೀದಿ ಮೇಲೆ ಬಿದ್ದು ತಿರ್ಗಾಡ್ತಿರ್ತಾನೆ. ಎಲ್ಲಿಗೋ ಹೋಗ್ತಿದ್ಯಾ? ಹೇಳಲ್ಲ. ಈ ಟೈಮಲ್ಲಿ ಎಲ್ಲಿಗೋ ಹೋಗ್ತಿದ್ಯಾ? ರಾತ್ರಿ 10 ಗಂಟೆಯಲ್ಲಿ? ಹೇಳಲ್ಲ. ಸುಮ್ನೆ ಬೇವರ್ಸಾಗಿ ತಿರ್ಗ್ತಿರ್ತಾನೆ. ತಿರುಗಿ ಒಂದು ದಿನ ಗಾಡಿ ಕೆಳಗಡೆ ಇರ್ತಾನೆ, ಒಂದು ದಿನ ಲಾರಿ ಕೆಳಗಡೆ ಇರ್ತಾನೆ. ತಂದೆ ತಾಯಿಗಳ ಆಶೀರ್ವಾದ ಗಾಡಿ ಮೇಲೆ. ಇವಾಗ ತಂದೆ ತಾಯಿಗಳು ಬಂದು ಆ ಗಾಡಿ ಮುಂದೆ ಬಿದ್ದು ಬಳೋ ಅಂತ ಅಳ್ತಿರ್ತಾರೆ. ಪ್ರಿಯರೇ, ಅವನು ಮಕ್ಕಳಿಗೆ 30 ಜನ ಮಕ್ಕಳಿದ್ರೆ 30 ಜನ ಮಕ್ಕಳಿಗೂ ಕೂಡ ಈಸ್ಕೊಟ್ಟಿದ್ದಾನೆ. 30 ಜನ ಮಕ್ಕಳಿಗೂ ಗಾಡಿ ಈಸ್ಕೊಟ್ಟಿದ್ದಾನೆ. ಯಾಕಪ್ಪ ಅಂತಂದ್ರೆ ಓಡಾಡಿ. ಯಾಕೆ? ಓಡಾಡಿ. ನಮ್ಗೆ 2 ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ. ಆ 2 ಮಕ್ಕಳನ್ನ ಸಾಕ್ಲಿಕ್ಕೆ, ಅವ್ರ 2 ಮಕ್ಕಳಿಗೆ ಏನೋ ಒಂದು ಮಾಡ್ಲಿಕ್ಕೇನೆ ಡ್ಯೂಟಿ ಅಲ್ದೆ ಓಟಿ ಮಾಡ್ತಿರ್ತಾರೆ ತುಂಬಾ ಜನ. ಯಾಕಪ್ಪ ಓಟಿ ಮಾಡ್ತಿದ್ಯಾ? ಮಗನಿಗೆ ಮದ್ವೆ ಮಾಡಿದ್ಯಲ್ಲ ಅಂತಂದ್ರೆ ಅವಾಗ ಹೇಳ್ತಾರೆ, ಇನ್ನೊಬ್ಬ ಮಗ ಇದಾನಲ್ಲ, ಇನ್ನೊಬ್ಳು ಇದಾಳಲ್ಲ, ಅವ್ರಿಗೋಸ್ಕರ. ಅದಕ್ಕೋಸ್ಕರ ಮತ್ತೆ ನಾನು ಇನ್ನು ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಿದ್ದೇನೆ ಅಂತ. 30 ಜನ ಮಕ್ಕಳಿದ್ದಾರೆ. ಈ 30 ಜನ ಮಕ್ಕಳು ಕೂಡ ನ್ಯಾಯಾಧಿಪತಿಯ ಮಕ್ಕಳಾಗಿರೋದ್ರಿಂದ ಆಲ್ರೆಡಿ ಆಟೋಮೆಟಿಕ್ ಆಗಿ ರೆಸ್ಪೆಕ್ಟ್ ಬಂದೇ ಬರುತ್ತೆ. ಆ ರೆಸ್ಪೆಕ್ಟ್ ಜೊತೆಗೂ ಏನ್ ಬರ್ತಿದೆ ಇವ್ರಿಗೆ? ಅಹಂಕಾರ. ಆ ರೆಸ್ಪೆಕ್ಟ್ ಜೊತೆಗೂ ಏನ್ ಸಿಗ್ತಿದೆ ಅಂತಂದ್ರೆ ಪ್ರಿಯರೇ, ಅಹಂಕಾರ. ಕತ್ತೆಗಳನ್ನು ಇಸ್ಕೊಟ್ಟಿದ್ದಾನಂತೆ ಪ್ರಿಯರೇ, ಸವಾರಿ ಕತ್ತೆಗಳನ್ನು ಇಸ್ಕೊಟ್ಟು 30 ಮಂದಿಗೆ 30 ಊರುಗಳನ್ನ. ಏನು ಮಾಡಿಲ್ವಾ ತೋಲನು? ಏನು ಮಾಡಿಲ್ಲ ಸರ್. ಏನು ಮಾಡಿಲ್ವಾ ಯಾಯೀರನು? ಏನು ಮಾಡಿಲ್ಲ. 23 ವರ್ಷ ಏನು ಮಾಡಿಲ್ವಾ ತೋಲನು? ಏನು ಮಾಡಿಲ್ಲ. 22 ವರ್ಷ ಏನು ಮಾಡಿಲ್ವಾ ತೋಲನು? ಏನು ಮಾಡಿಲ್ಲ. ಮತ್ತೆ ಏನು ಮಾಡದೇ ಇರೋದಕ್ಕೆ 20 ವರ್ಷ ಹಾಕಿರ್ಬೇಕು. ಏನು ಮಾಡದೇ ಇರೋದಕ್ಕೆ 20 ವರ್ಷ ವೇಸ್ಟ್. ವೋಟ್ ಹಾಕ್ತೇವೆ ಪ್ರಿಯರೇ, ವೋಟ್ ಹಾಕ್ತೇವೆ. ನಮ್ಮೆಲ್ಲರಿಗೂ ವೋಟ್ ಹಾಕ್ತೇವೆ. ವೋಟ್ ಹಾಕ್ಬೇಕಾದ್ರೆ ಪ್ರಿಯರೇ ಏನಂತ ನಂಬಿ ವೋಟ್ ಹಾಕ್ತೇವೆ? ಅಯ್ಯೋ, ಹೋದ ವರ್ಷ ವೋಟ್ ಹಾಕಿದ್ವಿ ಎಲ್ಲರೂ ಮಾತಾಡ್ಕೊಂಡು, ಅವನೇನೋ ಮಾಡ್ತಾನೆ, ಅವನೇನೋ ಉಪಕಾರ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡ್ತಾನೆ, ನಮ್ಗೆ ಪ್ರಯೋಜನಕರವಾದಂತದ್ದನ್ನ ಏನೋ ಮಾಡ್ತಾನೆ ಅಂತೇಳಿ ನಾವೆಲ್ಲರೂ ವೋಟ್ ಹಾಕಿದ್ವಿ. ಅವ್ನ್ ಏನ್ ಮಾಡ್ದ? ಏನು ಮಾಡಿಲ್ಲ. ಈ ಸತಿ ಏನ್ ಮಾಡೋಣ ಅಂತಂದ್ರೆ ಚೆನ್ನಾಗಿ ಯೋಚನೆ ಮಾಡಿ, ನಮ್ಗೆ ನಾವು ಕೇಳಿರುವಂತ ಕಂಡೀಷನ್ಸ್, ನಾವೇನಾದ್ರೆ ಕೇಳ್ತೇವಲ್ಲ, ರಿಕ್ವೆಸ್ಟ್ ಮಾಡ್ತೇವಲ್ಲ, ಅದನ್ನ ಇಮಿಡಿಯೇಟ್ ಆಗಿ ಮಾಡುವಂತ ಒಂದು ಒಳ್ಳೆ ಅಧಿಕಾರಿಯನ್ನ ನಾವು ಆರಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಮಾತಾಡಿ ಒಂದು ಒಳ್ಳೆ ಅಧಿಕಾರಿನ ಆರಿಸ್ಕೊಳ್ಳೋಣ.
ಅವನ ಅಧಿಕಾರಕ್ಕೆ ಬಂದಿದ್ದು 5 ವರ್ಷ ಈ ಜನರಿಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. 5 ವರ್ಷ ಈ ಜನರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಅವ್ನಿಗೆ ಇಷ್ಟ ಬಂದಂಗಿದ್ದ. ಇದ್ದಂತ 5 ವರ್ಷದಲ್ಲಿ ಮಕ್ಕಳನ್ನ ಸೆಟ್ಲ್ ಮಾಡ್ದ. ಇದ್ದಂತ 5 ವರ್ಷದಲ್ಲಿ ಮಕ್ಕಳಿಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ದ. ಇದ್ದಂತ 5 ವರ್ಷದಲ್ಲಿ ಸುತ್ತಮುತ್ತಲಿರುವಂತ ಅವನ ಅಂಡರ್ ಅಲ್ಲಿರುವಂತ ಎಲ್ಲಾ ಜಾಗಗಳಲ್ಲಿ ಅವನ್ ಜೆಂಡ ಹಾಕ್ದ. 5 ವರ್ಷ ಮುಗೀತು. ಅವನ ಅಧಿಕಾರ ಹೋಯ್ತು. ಹೋದ್ರುನು ಏನಾಯ್ತು? ಅವನಿಗೆ ಆಗಿರುವಂತ ಲಾಸ್ ಏನಿದೆ? ಏನಿಲ್ಲ. ಒಳ್ಳೆ ದುಡ್ಡು ಮಾಡಿದಾನೆ, ಮಕ್ಕಳಿಗೆ ಮದ್ವೆ ಮಾಡಿದಾನೆ, ಚೆನ್ನಾಗಿ ಸಂಪಾದನೆ ಮಾಡಿ ಇಟ್ಟಿದ್ದಾನೆ. ಎಲ್ಲ ಅವನಿಗೋಸ್ಕರ ಅವ್ನ್ ಮಾಡಿದಾನೆ. ಜನರಿಗೋಸ್ಕರ ಏನಪ್ಪಾ ಮಾಡಿದ್ಯ ಅಂತಂದ್ರೆ ಏನೂ ಮಾಡಿಲ್ಲ. ಜನರಿಗೋಸ್ಕರ ಅಂತೂ ಮಾಡಿದ್ದು ಏನೂ ಇಲ್ಲ. ಇವತ್ತಿರುವಂತ ಸಮಾಜದಲ್ಲಿ ಪ್ರಿಯರೇ, ದೇವರು ನಮ್ಗೆ ಆಯುಷ್ ಕಾಲವನ್ನು ಕೊಟ್ಟಿದ್ದಾರೆ, ಬದುಕನ್ನು ಕೊಟ್ಟಿದ್ದಾರೆ, ಉಸಿರನ್ನು ಕೊಟ್ಟಿದ್ದಾರೆ. ಎಲ್ಲವನ್ನ ಸಮಸ್ತವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಸಮಸ್ತವನ್ನು ದೇವರು ನಮಗೆ ಕೊಟ್ಟಿರಬೇಕಾದರೆ ಸಮಸ್ತವನ್ನ ಹೊಂದಿದಂತ ನಾವುಗಳು ಏನ್ ಮಾಡ್ತಿದ್ದೇವೆ? ಎಲ್ಲಾ ಕೊಟ್ಟಿದ್ದಾರೆ ನಮಗೆ, ಎಲ್ಲಾ ಕೊಟ್ಟಿದ್ದಾರೆ ಸರ್. ಏನ್ ಕಡಿಮೆ ಮಾಡಿದ್ದಾರೆ ದೇವರು ನಮಗೆ? ಏನ್ ಕಡಿಮೆ ಮಾಡಿದ್ದಾರೆ ದೇವರು ನಮ್ಗೆ? ದೇವರು ಕಡಿಮೆ ಮಾಡಿರುವಂತದ್ದು ಏನೂ ಇಲ್ಲ. ನೆನ್ನೆ ದಿನದಲ್ಲಿ ಪ್ರಿಯರೇ, ಒಬ್ಬರೊಂದಿಗೆ ಒಬ್ಬರೊಂದಿಗೆ ವಿಶ್ವಾಸಿ ಅಲ್ಲ, ಅನ್ಯರು ಅನ್ಯರು ಅನ್ಯರ ಜೊತೆಗೆ ಮಾತನಾಡ್ತಿರ್ಬೇಕಾದ್ರೆ ಮಾತಲ್ಲಿ ಮಾತನಾಡ್ತಾ ಒಂದು ಸಂಭಾಷಣೆಯಲ್ಲಿ ಒಂದು ಮಾತು ಹೇಳಿದ್ರು. ವಿಲ್ಸನ್, ಯಾವಾಗ್ಲೂ ಕೂಡ ನಾವು ದೇವರನ್ನ ದೂಷಿಸಬಾರದು ಅಂತ. ಅದು ಯಾವ ದೇವರೇ ಆಗ್ಲಿ, ಯಾವ ನಂಬಿಕೆನೇ ಆಗ್ಲಿ, ಯಾವತ್ತೂ ಕೂಡ ನಾವು ದೇವರನ್ನ ದೂಷಿಸಬಾರದು. ಹೌದು ಅಣ್ಣ. ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ, ದೇವರು ನನಗೆ ಇಂಥದ್ ಕೊಟ್ಟಿಲ್ವಲ್ಲ ಅಂತೇಳಿ ದೇವ್ರನ್ನ ಯಾವತ್ತು ನಾವು ದೂಷಿಸಬಾರದು. ನನಗಿಂತ ಅವ್ರು ಚೆನ್ನಾಗಿದ್ದಾರಲ್ಲ ಅಂತೇಳಿ ಯಾವತ್ತು ದೇವರನ್ನ ನಾವು ದೂಷಿಸಬಾರದು. ಯಾಕಂತಂದ್ರೆ, ನಮಗಿಂತ ಕಡಿಮೆಯಾಗಿರುವಂತವ್ರು ತುಂಬಾ ಜನ ನಮ್ ಕಣ್ಮುಂದೆ ಇರ್ತಾರೆ. ನಾವ್ ಅವ್ರನ್ನ ನೋಡಲ್ಲ. ನಮ್ ಕಣ್ಣಿಗೆ ಅವ್ರು ಕಾಣಿಸಲ್ಲ. ಯಾರ್ ಕಾಣಿಸ್ತಾರೆ? ನಮಗಿಂತ ಮೇಲೆ. ಹಾ, ಅವ್ರು ಈ ತರ ಇದಾರೆ, ನಮ್ಮ ಇಂಥವ್ರು ಅಂತ ಸ್ಥಿತಿಯಲ್ಲಿದ್ದಾರೆ. ದೇವ್ರೆ, ನನ್ನನ್ನು ಯಾಕೆ ಹಿಂಗಿಟ್ಟಿದ್ಯಾ ಅಂತ ಯೋಚನೆ ಮಾಡ್ತೇವೆ. ಕಣ್ ಕಾಣದೇ ಇರುವಂತವ್ರು ತುಂಬಾ ಜನ ಇರ್ತಾರೆ. ಕೈ ಇಲ್ಲದೆ ಇರುವಂತವ್ರು ತುಂಬಾ ಜನ ಇದ್ದಾರೆ. ಕಾಲಿಲ್ಲದೆ ಇರುವಂತವ್ರು ತುಂಬಾ ಜನ ಇದ್ದಾರೆ. ಅವ್ರು ಬದುಕ್ತಿರ್ಬೇಕಾದ್ರೆ, ದೇವ್ರೆ, ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ನನಗೆ ಏನ್ ಕಡಿಮೆ ಮಾಡಿದ್ಯಾ ನೀನು? ಏನು ಕಡಿಮೆ ಮಾಡಿಲ್ವಲ್ಲ. ಅದಕ್ಕಾಗಿ ದೇವರನ್ನ ಯಾವತ್ತು ದೂಷಿಸ್ಲಿಕ್ಕೆ ಹೋಗಬಾರದು. ದೇವರನ್ನ ಯಾವತ್ತು ಬೈಲಿಕ್ಕೆ ಹೋಗಬಾರದು. ದೇವರು ತಕ್ಕ ಸಮಯದಲ್ಲಿ ತಕ್ಕದ್ದನ್ನ ಎಲ್ಲರಿಗೂ ಮಾಡ್ತಾರೆ ಎಂಬುದಾಗಿ ಅವ್ರು ಹೇಳ್ತಿದ್ರು. ಹೌದು, ನಿಜ. ಹೌದು. ಬೈಬಲ್ ಗೊತ್ತಿಲ್ಲ ಅವ್ರಿಗೆ. ವಾಕ್ಯ ಗೊತ್ತಿಲ್ಲ ಅವ್ರಿಗೆ. ಆ ವಾಕ್ಯ ಗೊತ್ತಿಲ್ಲ ಸರ್. ಗೊತ್ತಿಲ್ಲದೆ ಇದ್ದರೆ ಅವ್ರ ಬಾಯಿಂದ ಬರುತ್ತಿರುವಂತ ಮಾತುಗಳಿದಾವೆ ನೋಡಿ ಪ್ರಿಯರೇ, ಅದು ಬೈಬಲ್ ಮಾತುಗಳು, ವಾಕ್ಯದ ಮಾತುಗಳು, ಸತ್ಯದ ಮಾತುಗಳವು. ಅದು ನಾವು ತಿಳಿದುಕೊಳ್ಳಬೇಕಾಗಿರುವಂತ ಮಾತುಗಳು ಪ್ರಿಯರೇ. ಅದು ಯಾರು ಹೇಳ್ತಿದ್ದಾರೆ, ಹೇಗೆ ಹೇಳ್ತಿದ್ದಾರೆ ಅನ್ನುವಂಥದ್ದನ್ನ ಪಕ್ಕಕ್ಕಿಟ್ರೆ ಪ್ರಿಯರೇ, ಅವ್ರು ಹೇಳ್ತಿರುವಂತ ಮಾತಿದೆ ನೋಡಿ, ಸತ್ಯವಾದ ಮಾತುಗಳು. ದೇವರನ್ನ ಯಾವತ್ತೂ ಕೂಡ ಪ್ರಿಯರೇ ನಾವು ದೂಷಿಸಲಿಕ್ಕೆ ಆಗಲಿ, ಪ್ರಶ್ನಿಸಲಿಕ್ಕೆ ಆಗಲಿ ಹೋಗಬಾರದು. ಕಾರಣ ಏನಂತಂದ್ರೆ, ದೇವರು ನಮಗೇನ್ ಕಡಿಮೆ ಮಾಡಿದ್ದಾರೆ? ದೇವರು ನಮ್ಗೇನ್ ಕಡಿಮೆ ಮಾಡಿದ್ದಾರೆ ಪ್ರಿಯರೇ? ಉಸಿರು ಕೊಟ್ಟಿಲ್ವಾ? ಬದುಕು ಕೊಟ್ಟಿಲ್ವಾ? ಊಟ ಕೊಟ್ಟಿಲ್ವಾ? ಮನೆ ಕೊಟ್ಟಿಲ್ವಾ? ಏನ್ ಕೊಟ್ಟಿಲ್ಲ ದೇವರು ನಮಗೆ. ಇಂಥದ್ದನ್ನ ಹೊಂದಿದ ಮೇಲೆ ದೇವರಿಗೋಸ್ಕರ ನಾವು ಜೀವಿಸಬೇಕು. ಬದುಕ್ತಿದ್ದೇವಾ? ದೇವರಿಗೋಸ್ಕರ ಜೀವಿಸ್ತಿದ್ದೇವಾ? ಏನ್ ಮಾಡಿದ್ದೇವೆ ಇಷ್ಟು ವರ್ಷ ಆಯುಷ್ ಕಾಲದಲ್ಲಿ ಪ್ರಿಯರೇ? ಇಷ್ಟು ವರ್ಷಗಳು ಉಳಿದ ನಂತರ, ಇಷ್ಟು ವರ್ಷಗಳು ಬದುಕಿದ ನಂತರ ಏನ್ ಮಾಡಿದ್ದೇವೆ ನಾವು ದೇವರಿಗೋಸ್ಕರ? ಏನ್ ಮಾಡ್ಲಿಕ್ಕಾಯ್ತು ನಮ್ಮಿಂದ ದೇವರಿಗೋಸ್ಕರ? ಸುಮ್ಮನೆ ಬಂದು ಸುಮ್ಮನೆ ಹೋಗುವುದಕ್ಕೆ ಈ ಉಸಿರಲ್ಲ ಸರ್. 23 ವರ್ಷಗಳ ಕಾಲ ತೋಲನು ಸುಮ್ಮನೆ ಇದ್ದಾನೆ. 22 ವರ್ಷಗಳ ಕಾಲ ಯಾಯಿರನು ಸುಮ್ಮನೆ ಇರದೇ ಏನ್ ಮಾಡಿದಾನೆ? ಮಕ್ಕಳಿಗೆ ಏನ್ ಬೇಕೋ ಅದನ್ನ ದುಡಿದು ಕೊಟ್ಟಿದ್ದಾನೆ. ಮಕ್ಕಳಿಗೆ ಏನ್ ಬೇಕೋ ಅದನ್ನ ಸೆಟ್ ಮಾಡಿ ಕೊಟ್ಟಿದ್ದಾನೆ. ಮತ್ ನಾವೇಗಿದ್ದೇವೆ? ದೇವರು ಕೊಟ್ಟಂತ ಆಯುಷ್ ಕಾಲದಲ್ಲಿ, ದೇವರು ಕೊಟ್ಟಂತ ಈ ಒಂದು ಬದುಕಲ್ಲಿ ಪ್ರಿಯರೇ, ದೇವರನ್ನ ಮಹಿಮೆ ಪಡಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ? ದೇವರ ಮಾತುಗಳನ್ನ ಪ್ರಕಟಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ? ಅಥವಾ ಸುಮ್ಮನೆ ಕಾಲ ಕಳೆದು ಹೋಗ್ತಿದ್ದೇವಾ? ಕಳೆದು ಹೋಗ್ತಿದೆ. ಸುಮ್ಮನೆ ಟೈಮ್ ಪಾಸ್. ಯಾಕೆ ತುಂಬಾ ಜನ ಫೋನ್ ಮಾಡ್ತಾರೆ. ಯಾಕೆ ಫೋನ್ ಮಾಡಿದ್ದೀರಾ? ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಏನ್ ಮಾತಾಡ್ತಿರ್ತಾರೋ ಗೊತ್ತಿಲ್ಲ. ಸುಮ್ಮನೆ. ನೋ ಸರ್. ದೇವರು ಕೊಟ್ಟಂತ ಈ ಶ್ರೇಷ್ಠವಾದ ಜೀವನ ಹೋದರೆ ಮತ್ತೆ ಬರುವುದಿಲ್ಲ. ಇದು ಸುಮ್ಮನೆ ಕುಳಿತುಕೊಂಡು ಮಾತನಾಡುವಂತ ಸಮಯವಲ್ಲ. ದೇವರನ್ನು ಮಹಿಮೆ ಪಡಿಸುವಂತ ಸಮಯ. ದೇವರಿಗೆ ಯೋಗ್ಯಕರವಾಗಿ ಏನಾದರೂ ಮಾಡುವಂತ ಸಮಯ.
ಮತ್ತಂತ ಸಮಯವನ್ನ ನಾವೇನಾದ್ರೂ ವ್ಯರ್ಥ ಮಾಡಿಕೊಳ್ಳುತ್ತಿದ್ದೇವಾ? ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ್ಲೂ ಕೂಡ ಹೇಳ್ತಾರಲ್ಲ ಪ್ರಿಯರೇ, ಈ ಮರವನ್ನ ನಾನು 3 ವರ್ಷದಿಂದ ನೋಡ್ತಿದ್ದೇನೆ. 3 ಇಯರ್ಸ್ ಫಲಗಳಿಲ್ಲ. ಬರೀ ಎಳೆಗಳೇ. ಮರ ತುಂಬಾ ಎಳೆಗಳೇ, ಫಲಗಳಂತೂ ಇಲ್ಲ. ಹಾಗಾಗಿ ಇದರಿಂದ ನನಗೆ ಯಾವುದೇ ರೀತಿಯಾದಂತ ಫಲಗಳು ಬರ್ತಿಲ್ಲ. ಇದರಿಂದ ಯಾವುದೇ ರೀತಿಯಾದಂತ ನನಗೆ ಹಣ್ಣುಗಳು ಪ್ರಯೋಜನವಂತೂ ಏನೂ ಇಲ್ಲ. ಮತ್ತೆ ಪ್ರಯೋಜನವಿಲ್ಲದೆ ಇರಬೇಕಾದ್ರೆ ಇದರಿಂದ ಭೂಮಿ ಯಾಕೆ ಅದರ ಸಾರವನ್ನ ಹಾಳು ಮಾಡ್ಕೊಳ್ಬೇಕು? ಸೂರ್ಯನ ಕಿರಣ ಯಾಕಿದಕ್ಕೆ? ನೀರು ಯಾಕಿದಕ್ಕೆ? ಕೆಲಸಗಾರನು ಯಾಕಿದಕ್ಕೆ? ಬೇಡ, ಕಡ್ದಾಕಿ ಬೆಂಕಿಗೆ ಹಾಕೊಳ್ಳಿ. ಕಡೀರಿ, ಬೆಂಕಿಗೆ ಯೂಸ್ ಮಾಡ್ಕೊಳ್ಳಿ. ದೇವರಿಗೋಸ್ಕರ ನಾವು ಏನು ಮಾಡಿಲ್ಲ ಅಂತಂದ್ರೆ ಪ್ರಿಯರೇ, ದೇವರು ಕೂಡ ಒಂದು ದಿನ ನಮ್ಮ ಮುಂದೆ ಬಂದು ಹೇಳುವಂತ ಮಾತು, ಇದರಿಂದ ನನಗೇನು ಪ್ರಯೋಜನವಿಲ್ಲ, ಕಡಿದು ಬಿಡಿ, ಬೆಂಕಿಗೆ ಹಾಕಿ. ಕಡಿದು ಬಿಡಿ, ಬೆಂಕಿಗೆ ಹಾಕಿ. ದೇವರಿಗೋಸ್ಕರ ಏನಾದ್ರು ಮಾಡ್ಬೇಕಲ್ಲ ಪ್ರಿಯರೇ. ದೇವರಿಗೋಸ್ಕರ ಏನಾದ್ರು ಮಾಡಿದ್ದೇನೆ ಅಂತ ಹೇಳ್ಕೊಳ್ಳೋದಕ್ಕೆ ಯೋಗ್ಯಕರವಾದಂತದ್ದು ಏನಾದ್ರು ಇರಬೇಕಲ್ವಾ? ಇಂಥದ್ದನ್ನ ನಾನು ಮಾಡಿದ್ದೇನೆ. ಒಂದು ವೇಳೆ ಈ ರಾತ್ರಿ ಈ ಈ ಈ ಬೆಳಿಗ್ಗೆನೆ ದೇವರು ನಮ್ಮ ಮುಂದೆ ಬಂದ್ಬಿಟ್ರೆ, ದೇವರು ಇಳಿದು ಬಂದ್ರೆ, ಯೇಸು ಕ್ರಿಸ್ತರವರ 2ನೇ ಬರೋಣವು ಬರುವುದಾದ್ರೆ, ನೆಕ್ಸ್ಟ್ ಸೆಕೆಂಡ್ ದೇವರು ಕೇಳುವಂತದ್ದೇನೋ ಗೊತ್ತಾ? ಏನ್ ಮಾಡಿದ್ಯಾ ನನಗೋಸ್ಕರ? ಅವಾಗ ಹೇಳ್ಕೊಳ್ಳೋದಕ್ಕೆ ಏನಿದೆ ಪ್ರಿಯರೇ? ದೇವರೇ ನಾನು ಇಂಥದ್ದನ್ನ ಮಾಡಿದ್ದೇನೆ. ಏನಿದೆ ಹೇಳ್ಕೊಳ್ಳೋದಕ್ಕೆ? ದೇವರೇ ನಾನು ಇಂಥದ್ದನ್ನ ನಿನಗೋಸ್ಕರ ಮಾಡಿದ್ದೇನೆ ಕಷ್ಟಪಟ್ಟು. ಏನು ಇಲ್ಲದಿದ್ದರೂ ಧೈರ್ಯ ಮಾಡಿ, ನಿನ್ನ ಮೇಲೆ ನಂಬಿಕೆ ಇಟ್ಟು, ನಿನ್ನ ಮೇಲೆ ಭರವಸೆ ಇಟ್ಟು. ಹೇಳ್ಕೊಳ್ಳೋದಕ್ಕೆ ಏನಾದ್ರು ಇದೆಯಾ? ಹೇಳ್ಕೊಳ್ಳೋದಕ್ಕೆ ದೇವರಿಗೋಸ್ಕರ ಮಾಡುವವರಾಗಿ ನಾವಿರಬೇಕು ಪ್ರಿಯರೇ. ಏನ್ ಮಾಡಿದ್ದೇವೆ ನಾವು ದೇವರಿಗೋಸ್ಕರ? ವಾಕ್ಯಕ್ಕೋಸ್ಕರ, ಸೇವೆಗೋಸ್ಕರ, ಆತನ ಕೆಲಸ, ಆತನ ಮಾತುಗಳನ್ನ ಪ್ರಕಟಿಸುವುದಕ್ಕೋಸ್ಕರ ಏನ್ ಮಾಡಿದ್ದೇವೆ? ಮಾಡಿದ್ರೆ ದೇವರು ಭರಿಸ್ತಾರೆ ಪ್ರಿಯರೇ. ಮಾಡಿಲ್ಲ ಅಂತಂದ್ರೆ ದೇವರು ಭರಿಸಬೇಕಾದಂತ ಅವಶ್ಯಕತೆ ಏನಿದೆ? ಮಾಡಿದ್ರೆ ದೇವ್ರ ಲೆಕ್ಕ ಇರುತ್ತೆ. ಎಂತ ಲೆಕ್ಕ ದೇವರು ಇಟ್ಕೊಳ್ತಾರೆ? ಎಂತ ಲೆಕ್ಕ ಅಂತಂದ್ರೆ, ಒಂದು ತಂಬಿಗೆ ನೀರು ನೀನು ಕೊಟ್ಟರು ಕೂಡ ಅದ್ರಲ್ಲಿ ನನ್ನ ಲೆಕ್ಕ. ನೀನೊಂದು ತಂಬಿಗೆ ನೀರು ನನಗೆ ಕೊಡ್ತೀಯಾ? ಅದು ನನ್ನ ಲೆಕ್ಕಕ್ಕೆ ನಾನು ಇಟ್ಕೊಳ್ತೀನಿ. ನಾನು ಮರೆಯುವಾತನಲ್ಲ. ನಿನ್ ತಂಬಿಗೆ ನೀರೇ ಕೊಟ್ಟಿರೋದು ನಿನ್ ಚೀಪು. ನೋ, ನಿನ್ ತಂಬಿಗೆ ನೀರು ಕೊಟ್ಟರು ಕೂಡ ಅದ್ರ ಲೆಕ್ಕ ನನ್ನ ಹತ್ರ ಇರುತ್ತೆ. ಒಂದು ವಿಧವೆ ಬಂದಳಂತೆ ಯೇಸು ಸ್ವಾಮಿ ಬಳಿಗೆ. ಒಂದು ಕಾಣಿಕೆ ಪೆಟ್ಟಿಗೆ ಇತ್ತು. ಯೇಸು ಸ್ವಾಮಿ ಕಾಣಿಕೆ ಪೆಟ್ಟಿ ಹತ್ರ ನಿಂತುಕೊಂಡು ಯಾರ್ಯಾರು ಎಷ್ಟೆಷ್ಟು ಹಾಕ್ತಿದಾರೆ ಅಂತ, ಏನ್ ಕೆಟ್ಟ ಬುದ್ಧಿ ಸರ್ ಇದು? ಕಾಣಿಕೆ ಪಟ್ಟಿ ಹತ್ರ ನಿಂತ್ಕೊಂಡು ಯಾರ್ಯಾರು ಎಷ್ಟೇ ಯಾಕೆ ನೋಡ್ಬೇಕಂತ ಏನ್ ಅಷ್ಟೊಂದು ಆಸೆನಾ? ದುಡ್ಡಿನ ಆಸೆ? ಯಾರು ಎಷ್ಟ್ ಹಾಕಿದ್ರೆ ಏನು ಅಲ್ವಾ? ಯೇಸು ಸ್ವಾಮಿಗೆ ಯಾರು ಎಷ್ಟ್ ಹಾಕಿದ್ರೆ ಏನು? ಕಾಣಿಕೆ ಪಟ್ಟಿ ತಗೊಂಡು ಓಡಾಡಕ್ ಆಗ್ದಿರಾ, ಕಾಣಿಕೆ ಪಟ್ಟಿ ಎಲ್ಲಿದ್ಯೋ ಅಲ್ಲೇ ಹೋಗಿ ಪಕ್ಕದಲ್ಲೇ ನಿಂತ್ಕೊಂಡು ಯಾರ್ಯಾರು ಎಷ್ಟ್ ಹಾಕ್ತಿದಾರೆ ಅಂತ ನೋಡ್ತಿದ್ದಾರೆ ಯೇಸು ಸ್ವಾಮಿ. ಎಂತ ಕೆಟ್ಟ ಬುದ್ಧಿ. ಸರಿ, ನೋಡ್ತಿದ್ದಾರೆ. ಎಷ್ಟು ದುಡ್ಡು ಆಸೆ ಇರ್ಬೇಕಲ್ಲ ಯೇಸು ಸ್ವಾಮಿಗೆ. ಹ, ಎಲ್ಲರೂ ಬಂದು ಕಾಣಿಕೆ ಹಾಕ್ತಿದ್ದಾರೆ. ಒಂದ್ ಅಜ್ಜಿ ಬಂದಂತೆ, ವಿಧವೆ ಅಂತೆ. ಆ ವಿಧವೆ ಬಂದು, ಆ ಬಡ ವಿಧವೆ ಬಂದು ತನ್ನಲ್ಲಿರುವಂತಹ ಆ ದಿನದ ಅಥವಾ ತನ್ನಲ್ಲಿರುವಂತ ಸರ್ವವು, ತನ್ನಲ್ಲಿರುವಂತಹ ಒಂದು ಕಾಸು, ಹ್ಮ್ ಸಮಸ್ತವನ್ನ ತಂದು ಆಕೆ ಕಾಣಿಕೆ ಹಾಕ್ತಿದ್ದಾಳೆ. ಆ ಸಂದರ್ಭವನ್ನ ನಾವು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಲೂಕನ ಬರೆದಂತಹ ಸುವಾರ್ತೆ 21ನೇ ಅಧ್ಯಾಯದ 4ನೇ ವಚನದಲ್ಲಿರುವಂತಹ ಸಂದರ್ಭವನ್ನ ಓದೋಣ. 21ನೇ ಅಧ್ಯಾಯ 4ನೇ ವಚನ, ಲೂಕನ ಬರೆದ ಸುವಾರ್ತೆ. ಹೇಗೆಂದರೆ, ಮೂರನೇ ವಚನದಿಂದ ಓದೋಣ. 3ನೇ ವಚನದಿಂದ. ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದಳು. ಹೇಗೆಂದರೆ, ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದ್ದರಲ್ಲಿ ಕಾಣಿಕೆ ಕೊಟ್ಟರು. ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವೆಲ್ಲ ಕೊಟ್ಟು ಬಿಟ್ಟಳು ಅಂದನು. ತನಗಿದ್ದ ಸಾಕು ಸಿಸ್ಟರ್. ತನಗಿದ್ದ ಜೀವನವೆಲ್ಲ ಕೊಟ್ಟು ಬಿಟ್ಟಳು. ದೇವರು ಮರೆತಿಲ್ಲ. ದೊಡ್ಡವರು ದೊಡ್ಡ ದುಡ್ಡು ಹಾಕ್ಯವ್ರೆ. ದೊಡ್ಡವರು ದೊಡ್ಡ ನೋಟ್ ಹಾಕವ್ರೆ. ಆ ದೊಡ್ಡ ನೋಟ್ ಹಾಕಿರೋರ್ನ ಪ್ರೈಸ್ ಮಾಡ್ತಿಲ್ಲ. ದೊಡ್ಡ ನೋಟ್ ಹಾಕಿರೋರ್ನ
ಆ ವಂದನೆಗಳನ್ನ ಹೇಳ್ತಿಲ್ಲ, ಥ್ಯಾಂಕ್ಸ್ ಹೇಳ್ತಿಲ್ಲ. ಯಾರಾದ್ರೆ ನೋಟ್ ಅಲ್ದಿರ ಚಿಲ್ರೆ ಹಾಕಿದಾರಲ್ಲ, ಆ ಚಿಲ್ರೆ ಹಾಕಿದಂತವ್ರನ್ನ ದೇವರು ನೆನಪಿಟ್ಕೊಂಡು ಎಲ್ಲರ ಮುಂದೆ ಹೊಗಳುತ್ತಿದ್ದಾನೆ. ಎಲ್ಲರಿಗಿಂತ ಜಾಸ್ತಿ ಆಗಿದವರು ಈಕೆ, ಈ ವಿಧವೆ ತನ್ನ ಜೀವನವನ್ನೇ ಹಾಕಿದ. ಇವತ್ತು ಸಭೆಯಲ್ಲಿ ಪಾಸ್ಟ್ರು ಯಾರನ್ನ ಹೊಗಳ್ತಾರೆ ಹೇಳಿ? ಕ್ರಿಸ್ಮಸ್ ಬರುತ್ತೆ, ಕ್ರಿಸ್ಮಸ್ ಬರುತ್ತೆ. ಕ್ರಿಸ್ಮಸ್ ಅಲ್ಲಿ ಇನ್ನೇನು ಎಲ್ಲರೂ ಎಲ್ಲಾರನ್ನು ಕೇಳ್ತಾರೆ, ಕ್ರಿಸ್ಮಸ್ ಬರ್ತಿದೆ, ಖರ್ಚುಗಳಿದಾವೆ, ಊಟ ಹಾಕ್ಸ್ಬೇಕು, ಫಂಕ್ಷನ್ ಮಾಡ್ಬೇಕು, ಹಬ್ಬ ಮಾಡ್ಬೇಕು ಅಂತೆ. ಅವಾಗ ಎಲ್ಲರೂ ಚರ್ಚಲ್ಲಿರುವಂತ ಸಭೆಗೆ ಬರುವಂತ ತುಂಬಾ ಜನ ದುಡ್ಡು ಹಾಕ್ತಾರೆ, ದುಡ್ಡು ಕೊಡ್ತಾರೆ. ಪಾಸ್ಟರ್ ಯಾರನ್ನ ಹೊಗಳ್ತಾರೆ? ಯಾರನ್ನ ಹೊಗಳ್ತಾರೆ ಹೇಳಿ? ಯಾರಾದ್ರೆ ಜಾಸ್ತಿ ದುಡ್ಡು ಕೊಟ್ರು ಅವ್ರನ್ನ ಹೊಗಳ್ತಾರೆ. ಹೌದಾ? ತಪ್ಪಲ್ಲ, ಅದು ತಪ್ಪು ಅಂತ ನಾನು ಹೇಳ್ತೀನಿ. ಆದರೆ ಹಿರಿಯರಾಗಿರುವಂತವ್ರು, ಸಭೆಯಲ್ಲಿರುವಂತವ್ರು ಯಾರು ಎಷ್ಟು ಕೊಟ್ಟಿದ್ದಾರೆ ಅನ್ನುವುದಕ್ಕಿಂತ ಯಾರು ಹೇಗಿದ್ದಾಗ ಕೊಟ್ಟಿದ್ದಾರೆ, ಯಾರು ಹೇಗೆ ಕೊಟ್ಟಿದ್ದಾರೆ, ಯಾವ ಪರಿಸ್ಥಿತಿಗಳ ನಡುವೆ ಕೊಟ್ಟಿದ್ದಾರೆ, ಅದು ಇಂಪಾರ್ಟೆಂಟ್. ಅಲ್ಲಿ ಆ ಬಡ ವಿಧವೆ ಕೊಟ್ಟಿರುವಂತದ್ದು ಕಡಿಮೆಯಾಗಿದ್ದರೂ ಕೂಡ ಆ ಕಡಿಮೆಯಾಗಿರುವಂತ ಕಾಸನ್ನು ಯೇಸು ಸ್ವಾಮಿಯಲ್ಲಿ ಹೇಳ್ತಿಲ್ಲ, ತನ್ನ ಜೀವನವನ್ನೇ ಕೊಟ್ಟಿದ್ದಾಳೆ ಅಂತಂದ್ರೆ ಅದು ಬಿಟ್ರೆ ಆಕೆಯ ಬಳಿಯಲ್ಲಿ ಏನೂ ಇಲ್ಲ. ಅದು ಬಿಟ್ರೆ ಆಕೆಯ ಬಳಿಯಲ್ಲಿ ಏನು ಅಂದ್ರೆ ಏನೂ ಇಲ್ಲ. ಆ ಆ ಆ 2 ಕಾಸುಗಳನ್ನ ತಂದು ಇಟ್ಟು ಹೋಗಿದ್ದಾಳೆ. ಸಮರ್ಪಣೆ, ಅದನ್ನ ಯೇಸು ಸ್ವಾಮಿ ನೋಡಿದ್ದಾರೆ. ಯೇಸು ಸ್ವಾಮಿ ಮರೆತಿಲ್ಲ. ಸಭೆಗಳಲ್ಲಿ ಸೇವಕರು ಮಾಡಬೇಕಾಗಿರುವಂತದ್ದೇನೋ ಗೊತ್ತಾ ಪ್ರಿಯರೇ? ಹೆಚ್ಚು ಕೊಟ್ಟಿರೋರನ್ನ ನಾವು ಅಭಿನಂದಿಸಬೇಕು, ತಪ್ಪು ಅಂತ ನಾನು ಹೇಳ್ತಿಲ್ಲ. ಹೆಚ್ಚು ಕೊಟ್ಟಿದ್ದಾರೆ, ಹೌದು. ಹೇಳಿದ್ರುನು ಹೇಳದೆ ಹೋದ್ರು ಅವ್ರು ಹೆಚ್ಚು ಕೊಟ್ಟಿದ್ದಾರೆ, ಎಲ್ಲರಿಗಿಂತ ಹೆಚ್ಚು ಕೊಟ್ಟಿದ್ದಾರೆ, ಎಸ್. ಆದ್ರೆ ಬೇರೆಯವರು ಕಡಿಮೆ ಕೊಟ್ಟಿದ್ದಾರೆ. ಅವರು ಕಡಿಮೆ ಕೊಡೋದಕ್ಕೆ ಕಾರಣವೇನೋ ಗೊತ್ತಾ? ಅವರಲ್ಲಿದ್ದಷ್ಟರಲ್ಲಿ ಅವರು ಕೊಟ್ಟಿದ್ದಾರೆ. ಅವ್ರಿಗಿರುವಂತ ಸಮೃದ್ಧಿಯಲ್ಲಿ ಅವರು ಕೊಟ್ಟಿಲ್ಲ, ಅವ್ರಿಗಿರುವಂತ ಕೊರತೆಯಲ್ಲೇ, ಅವ್ರಿಗಿರುವಂತ ಸಂಕಷ್ಟದಲ್ಲೇ ದೇವರಿಗೆ ಕೊಡಬೇಕೆನ್ನುವಂತ ಸದುದ್ದೇಶದಿಂದ ದೇವರಿಗೆ ಕೊಟ್ಟಿದ್ದಾರೆ. ಇದು ಇದು ಸಮೃದ್ಧಿಯಲ್ಲಿ ಕೊಟ್ಟವರಿಗಿಂತ ಇದು ಹೆಚ್ಚಿನದಾಗಿದೆ, ಇದು ಹೆಚ್ಚಿನದಾಗಿದೆ. ಹಾಗಾಗಿ ಪ್ರಿಯರೇ, ದೇವರಿಗೋಸ್ಕರ ನಾವು ಏನ್ ಮಾಡ್ತಿದ್ದೇವೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ದೇವರಿಗೋಸ್ಕರ ಒಂದು ವೇಳೆ ಮಾಡಿದ್ದರೆ ಪ್ರಿಯರೇ, ಮರೆಯೋದಕ್ಕೆ ದೇವರು ಅನ್ಯಾಯಸ್ಥನಲ್ಲ. ದೇವರಿಗೋಸ್ಕರ ಏನಾದ್ರು ಮಾಡುವುದಾದ್ರೆ ಪ್ರಿಯರೇ, ದೇವರು ಬರಿಸೋದಕ್ಕೆ ದೇವರು ಮರ್ತೋಗ್ಬಿಟ್ಟಿದ್ದಾರೆ. ನೋ ಸರ್. ದೇವರು ಬರ್ಸಿದ್ರೆ ಬುಕ್ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೆ ದೇವರು ಬರೆಸಿಲ್ಲ. ನೋ ಸರ್, ಹಾಗಿಲ್ಲ. ದೇವರು ಬರೆಸಿದ್ದಾರೆ, ದೇವರು ಬರೆಸ್ತಾರೆ. ದಾವೀದನನ್ನು ಕುರಿತು ಅಪೊಸ್ತಲರ ಕೃತ್ಯಕ್ಕೆ ಬರುವಷ್ಟರಲ್ಲಿ ಪ್ರಿಯರೇ, ದಾವೀದನನ್ನು ಕುರಿತು ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯಕ್ಕೆ ಬರೋಣ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 35ನೇ ವಚನ, 35, 36. ನೀನು ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಿಗೊಡಿಸುವುದಿಲ್ಲವೆಂದು ಬೇರೊಂದು ಕೀರ್ತನೆಯಲ್ಲಿ ಹೇಳಿದ್ದಾನೆ. ದಾವೀದನಾದರೂ ತನ್ನ ಸಕಾಲದವರಿಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಹೋಗಿ ತನ್ನ ಪಿತೃಗಳ ಬಳಿಯಲ್ಲಿ ಇಡಲ್ಪಟ್ಟು ಕೊಳೆಯುವ ಅವಸ್ಥೆಯಲ್ಲಿ ಅನುಭವಿಸಿದನು. ಸೊ ಥ್ಯಾಂಕ್ ಯು. ದಾವೀದನನ್ನು ಕುರಿತು ದೇವರು ಹೇಳುತ್ತಾ, ತನ್ನ ಸಕಾಲದವರಿಗೆ ಸೇವೆ ಮಾಡಿದ ನಂತರ. ದಾವೀದನ್ ಏನ್ ಮಾಡಿದಾನೆ? ತನ್ನ ಸಕಾಲದವರಿಗೆ ಸೇವೆ ಮಾಡಿದಾನೆ, ಸೇವೆ ಮಾಡಿದಾನೆ. ಆ ಸೇವೆಯನ್ನ ದೇವರು ಮರೆತಿಲ್ಲ, ಆ ಸೇವೆಯನ್ನ ದೇವರು ಕಡಿಮೆಯಾಗಿ ಎನಿಸುತ್ತಿಲ್ಲ, ಭರಿಸುತ್ತಿದ್ದಾರೆ. ಸೇವೆ ಮಾಡಿದಾನೆ ದಾವೀದನು. ತನ್ನ ಜೊತೆಯಲ್ಲಿರುವಂತವರಿಗೆ, ತನ್ನ ಸಕಾಲದವರಿಗೆ ಸೇವೆ ಮಾಡಿದ್ದಾನೆ, ನನ್ನ ಮಾತುಗಳನ್ನ ತಿಳಿಸಿದ್ದಾನೆ, ನನ್ನ ನಾಮವನ್ನ ಪ್ರಕಟಿಸಿದ್ದಾನೆ. ದಿಸ್ ಈಸ್ ಡೇವಿಡ್. ಈ ದಿನ ಪ್ರಿಯರೇ, ದೇವರು ಒಂದು ವೇಳೆ ನಮ್ಮ ಬಳಿ ಬಂದು ನಿಂತರೆ, ದೇವರು ಒಂದು ವೇಳೆ ನಮ್ಮ ಪಕ್ಷದಲ್ಲಿ ಬಂದು ನಿಂತರೆ, ದೇವರು ಹೇಳಲಿಕ್ಕಾಗುತ್ತಾ ನಮ್ಮನ್ನ ನೋಡಿ ನನಗೋಸ್ಕರ ಇಂಥವರು ಇಂಥ ಕೆಲಸವನ್ನ ಮಾಡಿದ್ದಾರೆ? ಹೇಳಕ್ಕಾಗುತ್ತಾ? ಅಥವಾ ಸುಮ್ಮನೆ ಕಳೀತಿದ್ದೇವ? ಸುಮ್ಮನೆ ಸಮಯವನ್ನ ಕಳೀತಿದ್ದೇವ? ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದೇವ? ಟೈಮ್ ಪಾಸ್ ಮಾಡ್ತಿದ್ದೇವ? ನೋ ಸರ್. ಟೈಮ್ ಪಾಸ್ ಮಾಡ್ಲಿಕ್ಕೆ ಈ ಬದುಕಲ್ಲ, ಟೈಮ್ ಪಾಸ್ ಮಾಡ್ಲಿಕ್ಕೆ ಜೀವನವಲ್ಲ. ತೋಲನು ಸುಮ್ಮನೆ 23 ವರ್ಷ ಇದ್ದಾನೆ,
ಯಾಯೀರನು ಸುಮ್ಮನೆ 22 ವರ್ಷ ಇದ್ದಾನೆ, ಅವನ ಮಕ್ಕಳಿಗೆ ಬೇಕಾಗಿರುವಂತದ್ದನ್ನ ಸಂಪಾದನೆ ಮಾಡಿಟ್ಟಿದ್ದಾನೆ. ಯಾಕಪ್ಪ ಇಷ್ಟು ಕಷ್ಟಪಡ್ತಿದ್ಯಾ? ಮಕ್ಕಳಿಗೋಸ್ಕರ. ತುಂಬಾ ಜನ ತಂದೆ ತಾಯಿಗಳು ಇರ್ತಾರೆ, ಅರ್ಥ ಆಗದೆ ಇರುವಂತ ವಿಷಯ, ಇವತ್ತಿಗೂ ಮಿಸ್ಟ್ರಿ ಆಗಿರುವಂತ ವಿಷಯ ಗೊತ್ತಾ ಪ್ರಿಯರೇ? ಅಪ್ಪ ಅಮ್ಮನ ಮಾತು ಒಂದಂದ್ರೆ ಒಂದ್ ಕೇಳಲ್ಲ ಅವರು, ಒಂದಂದ್ರೆ ಒಂದು ಕೇಳಲ್ಲ. ರವೆ ಅಷ್ಟುನು ಕೂಡ ಜವಾಬ್ದಾರಿ ಅವ್ರಿಗಿರೋದಿಲ್ಲ. ಆದ್ರೆ ಅಂತ ಮಕ್ಕಳಿಗೋಸ್ಕರ ಅಪ್ಪ ಅಮ್ಮ ದುಡಿಯೋದು ಎಷ್ಟಿರುತ್ತೆ ಗೊತ್ತಾ ಪ್ರಿಯರೇ? ದುಡ್ದು 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 ಮನೆ ಕಟ್ತಾರೆ, ದುಡ್ದು 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 ಸೈಟ್ ತಗೋತಾರೆ, ದುಡ್ದು 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 ಗಾಡಿ ಇಸ್ಕೊಡ್ತಾರೆ, ದುಡ್ದು 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 ಅದು ಮಾಡ್ತಾರೆ, ಇದು ಮಾಡ್ತಾರೆ, ಇಷ್ಟೆಲ್ಲ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವ್ನಿಗೆ ಹೇಳೋ ಮಾತ್ ಕೇಳದೇ ಇರೋನ್ಗೆ ಅಷ್ಟು ಎದ್ದು ಬಿದ್ದು ಕಷ್ಟ ಪಡ್ಬೇಕಾ? ಹೇಳೋ ಮಾತ್ ಕೇಳಲ್ಲ, ಮರ್ಯಾದೆ ಕೊಡಲ್ಲ, ಏನೂ ಇಲ್ಲ, ಅವ್ನಿಗೆ ಅಷ್ಟೊಂದ್ ಮಾಡ್ಬೇಕಾ? ಮಾಡ್ತಾರೆ. ಮಕ್ಕಳಲ್ವಾ? ಪಡೆದಿದ್ದೀವಲ್ಲ, ಜನ್ಮ ಕೊಟ್ಟಿದೀವಲ್ಲ, ಅವ್ರಿಗೋಸ್ಕರ ಮಾಡ್ಬೇಕಲ್ವಾ? ಮತ್ತೆ ಮಕ್ಕಳಿಗೆ ಹೇಳೋ ಮಾತ್ ಕೇಳದಿರುವಂತ ಅವನಿಗೆ ಮಾಡ್ಬೇಕು ಅಂತ ನಿನಗೆ ಗೊತ್ತಿರಬೇಕಾದ್ರೆ, ಅವನಿಗೆ ಜನ್ಮ ಕೊಟ್ಟಿದ್ದೇನೆ ಮಾಡ್ಬೇಕಂತ ಗೊತ್ತಿರಬೇಕಾದ್ರೆ, ಜನ್ಮ ಕೊಟ್ಟಂತ ದೇವರಿಗೆ ಮಾಡ್ಬೇಕನ್ನುವಂತ ಆ ಕಾಮನ್ ಸೆನ್ಸ್ ನಮ್ಗೆ ಬರಲ್ಲ ಪ್ರಿಯರೇ. ಅದು ನಮಗಿರಲ್ಲ. ದೇವರಿಗೋಸ್ಕರ ನಾನ್ ಮಾಡ್ಬೇಕು, ಮಾಡಿಲ್ಲ ಅಂತಂದ್ರೆ ಹೆಂಗೆ? ದೇವರಿಗೋಸ್ಕರ ಮಾಡಿಲ್ಲ ಅಂತಂದ್ರೆ ದೇವರ ಪರಲೋಕ ರಾಜ್ಯವನ್ನ ನನಗೆ ಕೊಡಲ್ವಲ್ಲ. ಆ ಆ ಆ ತಿಳುವಳಿಕೆ ನಮಗಿರಲ್ಲ. ಮಕ್ಕಳಿಗೆ ಮಾಡ್ಬೇಕು, ಮಕ್ಕಳಿಗೆ ಹಾಕಿಡ್ಬೇಕು, ಮಕ್ಕಳಿಗೆ ಏನ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ನೋ ಸರ್, ಮಕ್ಕಳಿಗೆಲ್ಲ ದೇವ್ರಿಗೆ ಏನ್ ಮಾಡ್ತಿದ್ದೀರಾ? ಏನ್ ಮಾತ್ ಕೇಳದಿರುವಂತ ಮಗನಿಗೆ ಇಷ್ಟು ಮಾಡ್ತಿದೀಯ ಅಂತಂದ್ಮೇಲೆ ಹಾ, ಉಸಿರನ್ನು ಕೊಟ್ಟ ದೇವರಿಗೆ, ಬದುಕನ್ನು ಕೊಟ್ಟ ದೇವರಿಗೆ ಏನ್ ಮಾಡ್ತಿದ್ದೇವೆ? ಏನ್ ಮಾಡ್ತಿದ್ದೇವೆ? ದಯವಿಟ್ಟು ಮುಂಜಾನೆ ವೇಳೆಯಲ್ಲಿ ನಮ್ಮನ್ನ ನಾವು ಪ್ರಶ್ನಿಸಿಕೊಳ್ಳೋಣ. ಏನು ಮಾಡದೆ ಸುಮ್ಮನೆ ಕಳೆದು ಬಿಡೋದಕ್ಕೆ ಈ ಉಸಿರಲ್ಲ ಸರ್. ಈ ಆಯುಷ್ಕಾಲವಿಲ್ಲ. 23 ವರ್ಷ ತೋಲನು ಮಾಡ್ಬೇಕು ಅನ್ಕೊಂಡಿದ್ರೆ ಏನ್ ಮಾಡ್ಬೋದಿತ್ತು? ಏನೆಲ್ಲಾ ಮಾಡ್ಬೋದಿತ್ತು? ಅಧಿಕಾರವಿದೆ, ಮರ್ಯಾದೆ ಇದೆ, ಜನರೆಲ್ಲರೂ ಮಾತು ಕೇಳ್ತಾರೆ, ಏನು ಮಾಡಿಲ್ಲ. ಯಾಯೀರನು 22 ವರ್ಷ ಅಧಿಕಾರವಿದೆ, 30 ಜನ ಮಕ್ಕಳಿದ್ದಾರೆ, ಅಂದುಕೊಂಡಿದ್ರೆ 30 ಜನ ಮಕ್ಕಳನ್ನ ದೇವರಿಗೋಸ್ಕರ, ದೇವರ ನಾಮವನ್ನು ಪ್ರಕಟಿಸೋದಕ್ಕೋಸ್ಕರ ಹೆಂಗೆ ನಿಲ್ಲಿಸಬಹುದಿತ್ತು? ನಿಲ್ಲಿಸಿಲ್ಲ, ಮಾಡಿಲ್ಲ. ಕತ್ತೆಗಳನ್ನ ಇಸ್ಕೊಟ್ಟ, ಊರುಗಳನ್ನ ಮಾಡ್ಕೊಟ್ಟ, ಸತ್ತೋದ. ಅಷ್ಟೇನಾ? ಇನ್ನೇನ್ ಮಾಡಿಲ್ವಾ? ಅಷ್ಟೇ. ನಾವು ಕೂಡ ಪ್ರಿಯರೇ ಸಭೆಗೆ ಬರ್ತೇವೆ, ಯಾಕೆ? ಸುಮ್ಮನೆ ದೇವರಿಗೆ ಯೋಗ್ಯವಾದಂತದ್ದನ್ನ ನಾವು ಏನು ಮಾಡಲ್ಲ. ದಯವಿಟ್ಟು ಪ್ರಿಯರೇ, ಈ ಬೆಳಿಗ್ಗೆ ನಾವು ನಮ್ಮನ್ನ ನಾವು ಪರಿಶೀಲಿಸಿಕೊಳ್ಳೋರಾಗಿರೋಣ. ದೇವರ ಆಯುಷ್ಕಾಲವನ್ನು ಕೊಟ್ಟಿದ್ದಾರೆ, ಬದುಕನ್ನು ಕೊಟ್ಟಿದ್ದಾರೆ. ಈ ಬದುಕಲ್ಲಿ ನಾವು ಏನ್ ಮಾಡ್ತಿದ್ದೇವೆ? ಸುಮ್ಮನೆ ಎದ್ದೋಗ್ಲಿಕ್ಕೆ ಉಸಿರಲ್ಲ, ಸುಮ್ಮನೆ ಎದ್ದೋಗ್ಲಿಕ್ಕೆ ಉಸಿರಲ್ಲ ಪ್ರಿಯರೇ. ವರ್ಷದ ಕೊನೆ ತಿಂಗಳಿಗೆ ನಾವು ಬಂದಿದ್ದೇವೆ. 2 ವಾರ ಸರ್, 2 ವಾರ. 2 ವಾರದ ನಂತರ 2024 ನಂದಲ್ಲ. ಹೊಸ ವರ್ಷ, ನ್ಯೂ ಇಯರ್, ಹೊಸ ಸಡಗರ, ಹೊಸ ಉತ್ಸಾಹ. 2025 ಬರ್ತಿದೆ. ಸೊ 2025 ಬರುತ್ತೆ. ಇನ್ನೊಂದು ವರ್ಷ ಹೋದ್ರೆ 2026 ಬರುತ್ತೆ. 10 ವರ್ಷ ಬಿಟ್ರೆ 10 ವರ್ಷ ಆದ್ಮೇಲೆ ಬರುತ್ತೆ. ಆದ್ರೆ ಇಲ್ಲಿ ಪ್ರಶ್ನೆ ಏನಂತಂದ್ರೆ, ಒಂದು ವರ್ಷದಲ್ಲಿ ನಾವು ಏನ್ ಮಾಡಿದ್ದೇವೆ? ಡಿಸೆಂಬರ್ ಬಂತು, ಎಕ್ಸಾಮ್ ಬರದ್ವಿ ಅಲ್ಲ. ಜಾನ್ವರಿ ತಿಂಗಳಲ್ಲಿ ನಾವೆಲ್ಲರೂ ಅಂದುಕೊಳ್ತೇವಲ್ಲ, 1ನೇ ತಾರೀಕಲ್ಲಿ ನಾನು ಇಂಥದ್ ಮಾಡ್ಬೇಕು, ಅಂತದ್ ಮಾಡ್ಬೇಕು, ದೇವ್ರಿಗೋಸ್ಕರ ಹೀಗಿರ್ತೇನೆ, ಇಂಥದ್ದನ್ನ ನಾನು ಮಾಡಲ್ಲ, ಇಂಥದ್ದನ್ನ ನಾನು ಮಾಡ್ತೇನೆ. ಒಂದು ನಿರ್ಣಯ ತೆಗೆದುಕೊಳ್ತೇವೆ. ಪ್ರತಿ ವರ್ಷ ಪ್ರತಿ ಕ್ರೈಸ್ತರು ತೆಗೆದುಕೊಳ್ಳುವಂತದ್ದೇ. ಮಾಡಿ ತೆಗೆದುಕೊಂಡು ವರ್ಷಗಳು ಹೋಗಿ ಬೇಜಾರಾದಂತವ್ರು ತಗೊಳದ್ ಬಿಟ್ಬಿಡ್ತಾರೆ. ಆದ್ರೆ ತೆಗೆದುಕೊಂಡು ಡಿಸೆಂಬರ್ ಬರೋ ಅಷ್ಟರಲ್ಲಿ, ಜಾನ್ವರಿಯಲ್ಲಿ ನಾವ್ ಏನ್ ತಗೊಂಡಿದ್ದೇವಲ್ಲ ಡಿಸಿಷನ್, ಅದರ ರಿಸಲ್ಟ್ ನಮಗೆ ಕಾಣಿಸುತ್ತೆ. ಡಿಸೆಂಬರ್ ಅಲ್ಲಿ ರಿಸಲ್ಟ್ ಏನಿರುತ್ತೆ ಗೊತ್ತಾ ಪ್ರಿಯರೇ? ಆ ಮಾರ್ಕ್ ಮೆಮೋದಲ್ಲಿ ಏನಿರುತ್ತೆ ಗೊತ್ತಾ? ಫೇಲ್. ಪಾಸ್ ಅಲ್ಲ, ಫೇಲ್. ಎಫ್ ರೆಡ್ ಇಂಕ್ ಅಲ್ಲಿ. ಯಾಕೆ ಫೇಲ್? 99.9% ಆಫ್ ಪೀಪಲ್, ಕ್ರೈಸ್ತರು ಫೇಲ್ ಆಗ್ತಿದ್ದಾರೆ.
ಪಾಸ್ ಆಗ್ತಿಲ್ಲ. ಯಾವ್ದ್ರಲ್ಲಿ? ದೇವರನ್ನ ಬೆಚ್ಚಿಸುವುದರಲ್ಲಿ. ಯಾವ್ದಾದ್ರು ನಿರ್ಣಯ ತೆಗೆದುಕೊಂಡಿದಾರಲ್ಲ ಆ ನಿರ್ಣಯವನ್ನ ನೆರವೇರಿಸುವುದರಲ್ಲಿ ಫೇಲ್ ಆಗ್ತಿದ್ದಾರೆ ಜನ. ನಾವು ನಾವು ಏನ್ ನಿರ್ಣಯ ತೆಗೆದುಕೊಂಡಿದ್ವಿ ಜಾನ್ವರಿಯಲ್ಲಿ? ನೆನಪಾದ್ರೂ ಇದೆಯಾ? ದೇವರೇ, ನಾನ್ ನಿನಗೋಸ್ಕರ ಹೀಗ್ ಬದುಕ್ತೇನೆ, ನೆನಪಿದ್ಯಾ? ದೇವರೇ, ನಿನ್ನ ವಾಕ್ಯವನ್ನ ಸಾರ್ತೇನೆ, ನೆನಪಿದ್ಯಾ? ದೇವರೇ, ಇನ್ನ ಮೇಲೆ ನಾನು ಕೆಟ್ಟದ್ದನ್ನ ಮಾಡಲ್ಲ, ನೆನಪಿದ್ಯಾ? ಡಿಸೆಂಬರ್ ವರೆಗೂ ಮಾಡಿದ್ದೇವ? ಅದನ್ನ ನೆರವೇರಿಸಿದ್ದೇವ? ಹಾಗೆ ಒಂದು ದಿನವೂ ಕೂಡ ತಪ್ಪದೆ. ಪ್ರಶ್ನೆಗಳಿಗೆ ಉತ್ತರ ನಮ್ಮ ಬಳಿಯಲ್ಲೇ ಇದೆ. ಸುಪ್ರಿಯರೇ, ವರ್ಷ ಕಳೆದೋಗ್ತಿದೆ, ದಿನಗಳು ಹೋಗ್ತಿದಾವೆ. ಯಾವಾಗ ಈ ಉಸಿರು ನಿಲ್ಲುತ್ತ ನಮಗೆ ಗೊತ್ತಿಲ್ಲ. ದಯವಿಟ್ಟು, ದೇವರ ಕೆಲಸ ಬಹಳ ಇದೆ, ದೇವರ ಕೆಲಸ ಬಹಳ ಇದೆ, ಕೆಲಸ ಬಹಳ ಇದೆ. ಕೆಲಸಗಾರರು ಕಡಿಮೆ ಇದ್ದಾರೆ. ನಿಮ್ಮ ತಂದೆಯನ್ನ ಬೇಡಿಕೊಳ್ಳಿರಿ, ಯಜಮಾನನನ್ನ ಬೇಡಿಕೊಳ್ಳಿರಿ. ಇವಾಗ ಬೇಡ್ಕೊಳ್ಳೋದಕ್ಕೂ ಟೈಮ್ ಇಲ್ಲ. ತುಂಬಾ ಜನ ಪ್ರಾರ್ಥನೆ ಮಾಡ್ತಾರೆ, ಸೇವಕರು ಬರಬೇಕು, ಸೇವಕರು ಬರಬೇಕು, ಬರ್ತಾರೆ. ಅವ್ರು ಬರೋವರೆಗೂ ನೀವ್ ಯಾಕೆ ಕಾಯ್ದಿರ್ತೀರಾ? ನೀವು ಬನ್ನಿ ಅಲ್ಲ, ನೀವು ಮಾಡಿ ಅಲ್ಲ. ಮಾಡಲ್ಲ, ಪ್ರಾರ್ಥನೆ ಮಾಡ್ತೇವೆ. ತಪ್ಪಂತ ನಾನು ಹೇಳ್ತಿಲ್ಲ. ಪ್ರಾರ್ಥನೆ ಮಾಡೋದ್ರ ಬದಲು ನೀನು ಬಂದ್ರೆ ಏನಾಯ್ತು ದೇವರಿಗೋಸ್ಕರ? ದೇವರು ಕೈ ಬಿಡಲ್ಲ ಸರ್. ನಿಜವಾಗ್ಲು ದೇವರನ್ನು ನಂಬಿಕೊಂಡು ಬಂದಂತವ್ರನ್ನ ದೇವರು ಯಾವ ಯಾವ ವಿಷಯದಲ್ಲೂ ಕೂಡ ಕೈ ಬಿಡುವಾತನಲ್ಲ, ಕೈ ಬಿಡುವಾತನಲ್ಲ. ಇವಾಗ ದೇವರೇ ಸೇವಕರನ್ನ ಕಳಿಸಿ, ದೇವರೇ ಬೋಧಕರನ್ನ ಕಳಿಸಿ ಅಂತ ಕೇಳುವಷ್ಟು ಟೈಮ್ ಕೂಡ ನಮ್ಮ ಹತ್ರ ಇಲ್ಲ. ಕೊನೆಯ ದಿನಗಳಲ್ಲಿ, ಅಂತ್ಯ ದಿನಗಳಲ್ಲಿದ್ದೇವೆ. ಯಾವಾಗ ಯೇಸು ಸ್ವಾಮಿ ಬರ್ತಾರೋ ನಮಗ್ ಗೊತ್ತಿಲ್ಲ. ಕೇಳೋದನ್ನ ನಿಲ್ಸಿ, ಕೇಳೋದನ್ನ ಕಡಿಮೆ ಮಾಡಿ, ಮಾಡೋದನ್ನ ಶುರು ಮಾಡೋಣ. ಮಾಡೋದನ್ನ ಶುರು ಮಾಡೋಣ. ಎಷ್ಟಾಗುತ್ತೋ ಅಷ್ಟು, ಎಷ್ಟಾಗುತ್ತೋ ಅಷ್ಟು, ದೇವರೆಷ್ಟು ಜ್ಞಾನ ಕೊಡಿದಾರೋ ಅಷ್ಟು, ದೇವರೆಷ್ಟು ಶಕ್ತಿ ಕೊಡಿದಾರೋ ಅಷ್ಟು ದೇವರಿಗೋಸ್ಕರ ಮಾಡೋಣ ಪ್ರಿಯರೇ. ಸತ್ತ ಮೇಲೆ ನಮಗಂತೂ ಒಂದು ಪೇಜ್ ಇರಬೇಕು ಆ ಜೀವ ಗ್ರಂಥದಲ್ಲಿ. ನನ್ನ ಹೆಸರಲ್ಲಿ ಒಂದು ಪೇಜ್ ಇರಬೇಕು ಆ ಜೀವ ಗ್ರಂಥದಲ್ಲಿ. ಒಂದೊಂದು ಮನುಷ್ಯನನ್ನು ಕುರಿತು ಒಂದೊಂದು ಪುಸ್ತಕಗಳು ತೆರೆಯಲ್ಪಡುತ್ತಂತೆ ಅವನವನ ಮುಂದೆ. ಆ ಪುಸ್ತಕಗಳಲ್ಲಿ ಅವನು ಏನ್ ಮಾಡಿದಾನೆ ಈ ಭೂಮಿ ಮೇಲೆ ಸಮಸ್ತವಾದರಲ್ಲಿರುತ್ತಂತೆ. ಮತ್ತೆ ಆ ಪುಸ್ತಕವೆಲ್ಲ ಖಾಲಿ ಪೇಪರ್ ಇದ್ದಂಗಿದ್ರೆ ಏನ್ ಪ್ರಯೋಜನ ಇದೆ? ಏನ್ ಪ್ರಯೋಜನ ಇದೆ? ಹೊಸ ಪೇಪರ್ ಹೆಂಗಿದೆಯೋ ಹಂಗೆ ಇರುತ್ತೆ. ತುಂಬಾ ಜನ ಬೈಬಲ್ ನೋಡಿ ಪ್ರೇಯರ್ ಹೆಂಗಿರುತ್ತೆ ಹೇಳಿ, ಹೊಸ ಬೈಬಲ್ ಹೆಂಗಿರುತ್ತಲ್ಲ ಹಂಗೇ ಇರುತ್ತೆ. ಯಾಕೆ ಹಂಗೆ ಇದೆ? ಯಾಕೆ ಹಂಗೆ ಇದೆ? ನಮ್ ಸ್ಕೂಲಲ್ಲಿ ಟೆಕ್ಸ್ಟ್ ಬುಕ್ ಇತ್ತು. ನಂದು ಟೆಕ್ಸ್ಟ್ ಬುಕ್ ಸೈನ್ಸ್ ಟೆಕ್ಸ್ಟ್ ಬುಕ್ 6th ಕ್ಲಾಸ್ ಅಲ್ಲ 7th ಕ್ಲಾಸ್. ಆ ಟೆಕ್ಸ್ಟ್ ಬುಕ್ ಹೆಂಗಿತ್ತು ಗೊತ್ತಾ ಪ್ರಿಯರೇ? ಫಸ್ಟ್ ಇರುವಂತ 2 ಚಾಪ್ಟರ್ ಇದೆಯಲ್ಲ, ಅದ್ರ ಪೇಪರ್ಗಳು ಮಾತ್ರ ಬೆಂಡ್ ಆಗಿ ಪೆನ್ಸಿಲ್ ಅಲ್ಲಿ ಬರೋದು, ಪೆನ್ ಅಲ್ಲಿ ಬರೋದು, ಏನೋ ಆತರ ಇತ್ತು. ಅದಾದ್ಮೇಲೆ ಇರೋ ಪೇಪರ್ಸ್ ಇದಾವೆ ನೋಡಿ, ಹೊಸ ಪೇಪರ್ ಹೆಂಗಿದ್ವು ಹಂಗಿತ್ತು. ಸೆಮಿಸ್ಟರ್ ಮುಗೀತಿದೆ, ಓದೋಣ ಅಂತ ತೆಗೆದ ಟೆಕ್ಸ್ಟ್ ಬುಕ್ ನ, ಓದೋಣ ಅಂತ ಟೆಕ್ಸ್ಟ್ ಬುಕ್ ತೆಗೆದ್ರೆ ಈ ಹೊಸ ಬುಕ್ ತಗೊಂಡಾಗ ಪೇಪರ್ಗೆ ಪೇಪರ್ ಅಂಟಿರುತ್ತಲ್ಲ, ಒಂದೊಂದ್ ಪೇಪರ್ಗೆ ಇನ್ನೊಂದ್ ಪೇಪರ್ ಅಂಟಿರುತ್ತಲ್ಲ. ನಂದು ಮಧ್ಯದಲ್ಲಿರುವಂತ ಚಾಪ್ಟರ್ಸ್, ಕೊನೆಯಲ್ಲಿರುವಂತ ಚಾಪ್ಟರ್ಸ್ ಪೇಪರ್ಗಳು ಇನ್ನು ಹಂಗೆ ಕಚ್ಕೊಂಡಿದ್ವು. ಸೆಮಿಸ್ಟರ್ ಮುಗೀತಿದೆ, ಇನ್ನೇನು ಬೇರೆ ಕ್ಲಾಸ್ಗೆ ಹೋಗ್ಬೇಕು ನಾನು, ಮುಗೀತಿದೆ. ಅವಾಗ್ಲೂ ಕೂಡ ಪೇಪರ್ ಹೆಂಗಿದೆ ಗೊತ್ತಾ? ಆ ಟೈಮ್ ವರ್ಗೂ ಕೂಡ ಪೇಪರ್ ಕಚ್ಕೊಂಡಿದೆ ಇನ್ನು ಒಂದಕ್ಕೊಂದು. ಅಂದ್ರೆ ಏನರ್ಥ? ಈಗ ಟೆಕ್ಸ್ಟ್ ಬುಕ್ ಓದಿದೀನಿ ಅಂತಾನ, ಓದಿಲ್ಲ ಅಂತಾನ? ಓದೋದ್ ಪಕ್ಕಕ್ಕಿಡಿ, ತೆಗೆದೇ ಇಲ್ಲ ನಾನು ಅದನ್ನ, ಪೇಪರ್ ತಿರುಗಿಸಿಲ್ಲ ನಾನು. ಟೆಕ್ಸ್ಟ್ ಬುಕ್ ಹೆಂಗಿರೋದು ಹಂಗೆ ಇದೆ. ಹೇಳ್ಬೇಕು ಅಂತಂದ್ರೆ ನನ್ನ ಹಿಂದೆ ಬರೋವನ್ಗೆ ಕೊಟ್ಬಿಡ್ಬೋದು, ಹಂಗೆ ತಗೋ ಈ ಟೆಕ್ಸ್ಟ್ ಬುಕ್ ನೀನ್ ತಗೊಳಕ್ ಹೋಗ್ಬೇಡ ಅಂತ ಹೇಳಿ ಯೂಸ್ ಮಾಡಿದೀನಿ. ಅಂದ್ರೆ ಏನರ್ಥ? ಮುಟ್ಟೆ ಇಲ್ಲ ದೊಡ್ಡ ಮನುಷ್ಯ, ತೆಗದೇ ಇಲ್ಲ, ಓದೇ ಇಲ್ಲ. ಮುಟ್ಟಿಲ್ಲ ಅಂತಂದ್ಮೇಲೆ ಎಲ್ಲಿ ಓದಿರ್ತಾನ ಅವನು? ಓದಿಲ್ಲ ಅಂತಂದ್ಮೇಲೆ ಪಾಸ್ ಆಗ್ತಾನ? ಅಯ್ಯೋ ಖಂಡಿತ ಇಲ್ಲ. ಬೈಬಲ್ಗಳು ಹೆಂಗಿರ್ತವೆ ನಮ್ಮವು? ಹೊಸ ಬೈಬಲ್ಗಳು, ಪೇಜ್ಗಳು ಇನ್ನೂ ಅಂಟಿರ್ತಾವ ಅಲ್ಲಲ್ಲಿ. ಅದನ್ನ ಅವಾಗ ಕ್ಲಿಯರ್ ಮಾಡ್ತಿರ್ತೇವೆ. ತುಂಬಾ ಪೇಜ್ಗಳು ಎಲ್ಲಂಟಿರ್ತವೆ ಗೊತ್ತಾ ಪ್ರಿಯರೇ? ಹಗ್ಗಾಯ, ಮಲಾಕಿ, ಜಫನ್ಯ, ಈ ಪುಸ್ತಕಗಳಿದಾವೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ. ಇಂಥದೊಂದು ಇದೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ. ನಮ್ಮ ಬದುಕುಗಳು ಕೂಡ ಪ್ರಿಯರೇ ದೇವರ ಮುಂದೆ ಹೋಗಿ ನಿಂತಾಗ ಏನು ಇಲ್ಲದ್ದಾಗಿ ಬ್ಲಾಂಕ್ ಆಗಿ ಇರಬಾರದು ಸರ್. ಏನಾದ್ರು ಮಾಡಬೇಕು ನಾವು ದೇವರಿಗೋಸ್ಕರ. ಏನ್ ಮಾಡಬೇಕೆನ್ನುವಂಥದ್ದನ್ನ ಆಲೋಚನೆ ಉಳ್ಳವರಾಗಿ, ಹೇಗ್ ಮಾಡಬೇಕೆನ್ನುವಂಥದ್ದನ್ನ ಪ್ರಣಾಳಿಕೆ ಉಳ್ಳವರಾಗಿರ್ಬೇಕು. ಹೌದು, ಅದಕ್ಕೆ ಹಣ ಬೇಕಾಗುತ್ತೆ, ದೇವರು ಒದಗಿಸಿ ಕೊಡ್ತಾರೆ. ಹೌದು,
ಕಷ್ಟಗಳು ಬರ್ತವೆ, ದೇವರು ನಡೆಸ್ತಾರೆ. ಹೌದು, ಶೋಧನೆಗಳು ಬರ್ತವೆ, ದೇವರು ಮುಂದಿದ್ದು ನಡೆಸ್ತಾರೆ. ಹೌದು, ಬಾಧೆಗಳು ಬರ್ತವೆ, ದೇವರು ಸಂತೈಸ್ತಾರೆ. ಕಾರಣ ಏನೋ ಗೊತ್ತಾ? ಕರೆದಾತನು ನಂಬಿಗಸ್ತನು, ಕರೆದಾತನು ಕೈ ಬಿಡುವಾತನಲ್ಲ. ಹಾಗಾಗಿ ಪ್ರಿಯರೇ, ಜೀವಗ್ರಂಥದಲ್ಲಿ ನಮಗಂತ ಒಂದು ಪೇಪರ್, ನಮಗಂತ ಒಂದು ಪೇಜ್, ನಮಗಂತ ಒಂದು ಚಾಪ್ಟರ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಸರ್. ಮಾಡ್ಕೊಳ್ಬೇಕು ಅಂತಂದ್ರೆ ಈ ಭೂಮಿ ಮೇಲೆ ನಾವು ಕಷ್ಟ ಪಡಬೇಕು, ಈ ಭೂಮಿ ಮೇಲೆ ನಾವು ಶ್ರಮೆ ಪಡಬೇಕು, ಈ ಭೂಮಿ ಮೇಲೆ ಬೆವರು ಸುರಿಸಿದರೇನೆ ಆ ಮಹಾಲೋಕವಾಗಿರುವಂತ ಪರಲೋಕದಲ್ಲಿ ಆಹ್ವಾನ ಹೆಂಗ್ ಬರುತ್ತೆ? ರಾಜಾದಿರಾಜ ರಾಜ ಮಾರ್ತಾಂಡ ಬರ್ತಿದ್ದಾರೆ, ಎಲ್ಲರೂ ಎದ್ದು ನಿಂತುಕೊಳ್ಳಿ. ಯಾಕಂತಂದ್ರೆ ಭೂಮಿಯ ಮೇಲೆ ದೇವರ ನಾಮವನ್ನು ಪ್ರಕಟಿಸುವುದಕ್ಕೋಸ್ಕರ ತನ್ನ ಪ್ರಾಣವನ್ನು ಕೂಡ ಲಕ್ಷ್ಯ ಮಾಡದೆ ದೇವರಿಗೋಸ್ಕರ ಬದುಕಿದ್ದಾನೆ. ಬರ್ತಿದ್ದಾರೆ, ಇಂಥವ್ರು ಬರ್ತಿದ್ದಾರೆ ಈ ಭೂಮಿಯ ಮೇಲೆ. ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸೇವೆ ಬರ್ತಿದ್ದಾನೆ. ನಿಂತ್ಕೊಳ್ಳಿ, ಎಲ್ಲರೂ ಎದ್ದು ನಿಂತುಕೊಳ್ಳಿ. ಅಬ್ರಹಾಮನ ಎದ್ದು ನಿಂತುಕೊಳ್ಳುತ್ತಾನೆ, ಮೋಶೆ ಎದ್ದು ನಿಂತುಕೊಳ್ಳುತ್ತಾನೆ, ಅಲ್ಲ, ದಾವೀದನೆಂದು ನಿಂತುಕೊಳ್ತಾರೆ. ಇಷ್ಟು ದೊಡ್ಡ ನಾವು ಬೈಬಲ್ ಅಲ್ಲಿ ಓದಿರುವಂತ ಕ್ಯಾರೆಕ್ಟರ್ಸ್ ಎಲ್ಲರೂ ಕೂಡ ಎದ್ದು ನಿಂತುಕೊಳ್ತಿದ್ರೆ ಪ್ರಿಯರೇ, ಎಷ್ಟು ಅದ್ಭುತ, ಎಷ್ಟು ಮಾನ ಪ್ರಭಾವಗಳು. ಹಾಗಾಗಬೇಕಂದ್ರೆ ಸುಮ್ಮನೆ ಆಗಲ್ಲ, ಹಾಗೆ ಬರಬೇಕು ಅಂತಂದ್ರೆ ಸುಮ್ಮನೆ ಬರಲ್ಲ. ಮಾಡಬೇಕು, ಕಷ್ಟ ಪಡಬೇಕು, ಶ್ರಮೆಗಳನ್ನ ಅನುಭವಿಸಬೇಕು, ಶೋಧನೆಗಳನ್ನ ನಾವು ಸಹಿಸಬೇಕು. ಸಹಿಸಿದವನೇ ರಕ್ಷಿಸಲ್ಪಡುವ. ಹಾಗಾಗಿ ಪ್ರೇರೆ, ತೋಲನನ್ನು ಕುರಿತು ನಾವು ನೋಡಿಕೊಂಡಿದ್ದೇವೆ, ಏನು ಮಾಡಿಲ್ಲ ಆತನು. ಯಾಯಿರನನ್ನು ಕುರಿತು ನಾವು ನೋಡಿಕೊಂಡಿದ್ದೇವೆ, ಏನು ಮಾಡಿಲ್ಲ ಆತನು. ದೇವರು ನಮ್ಮನ್ನು ಕುರಿತು ಕೂಡ ನೋಡ್ತಾರೆ. ಬುಕ್ ತೆಗೆದು, ಬೈಬಲ್ ತೆಗೆದು, ತನ್ನ ಬಳಿಯಲ್ಲಿರುವಂತ ಜೀವ ಗ್ರಂಥವನ್ನ ತೆರೆದು ಅದನ್ನ ನೋಡಿದಾಗ್ಲೂ ಕೂಡ ಏನು ಮಾಡಿಲ್ಲ ವಿಲ್ಸನ್ ಅಂತಂದ್ರೆ ದೇರ್ ಇಸ್ ನೋ ಆಪ್ಷನ್. ವಿಲ್ಸನ್ಗಿರುವಂತ ಒಂದೇ ಒಂದು ಆಪ್ಷನ್, ಬೆಂಕಿಯ ಗುಂಡ, ಆ ನರಕ, ಹೋಗಲಿಗೆ. ನೀನು ಮಾಡಿದ್ಯಾ ಏನಾದ್ರೂ ನೀನು ಮಾಡಿದ್ರು ನನ್ನ ಬಳಿಗೆ ನೀನು ಬಾ, ನಾನು ಕರ್ಕೊಳ್ತೇನೆ. ಯಾವ್ದಪ್ಪ ನೀನಿರುವಂತ ಲೋಕ? ಪರಲೋಕ, ಉನ್ನತೋನ್ನತವಾದಂತ ಲೋಕ, ಶ್ರೇಷ್ಠವಾದಂತ ಲೋಕ, ದುಃಖವಿಲ್ಲದಿರುವಂತ ಲೋಕ, ಕಣ್ಣೀರಿಲ್ಲದಿರುವಂತ ಲೋಕ, ಹಸಿವಿಲ್ಲದೆ ಇರುವಂತ ಲೋಕ, ಚಿನ್ನದ ಬೀದಿಗಳಿರುವಂತ ಲೋಕ. ನಿನಗೆ ಬೇಕಾ? ನಾನು ಕೊಡ್ತೇನೆ. ಬೇಕಾ ನಿನಗೆ? ಈ ಲೋಕದಲ್ಲಿ ನನಗೋಸ್ಕರ ಬರು, ನನಗೋಸ್ಕರ ಪ್ರಕಟಿಸು, ನನಗೋಸ್ಕರ ಸೇವೆ ಮಾಡು. ಸುಮ್ಮನೆ ಮಾತ್ರ ಬೇಡ. ದಯವಿಟ್ಟು ಪ್ರಿಯರೇ, ಈ ಬುಜ್ಜಾಡೆ ವೇಳೆಯಲ್ಲಿ ದೇವರ ವಾಕ್ಯ ನಮ್ಗೆ ಹೇಳ್ಕೊಡುವಂಥದ್ದು ಏನು ಗೊತ್ತಾ? ಸುಮ್ಮನೆ ಇರಬೇಡಿ, ಸುಮ್ಮನೆ ಮಾತ್ರ ಇರಲಿಕ್ಕೆ ಹೋಗಬೇಡಿ. ದಯವಿಟ್ಟು ಆಸಕ್ತಿ ಉಳ್ಳವರಾಗಿರೋಣ, ಸೇವೆ ಮಾಡೋಣ, ಕೆಲಸ ಮಾಡೋಣ. ನಾವೇನಾಗಿದ್ದೇವೋ ಅದು ಆತನ ಕೃಪೆಯಿಂದಲೇ. ಇದುವರೆಗೂ ಉಳಿದಿರುವುದು ಆತನ ಕೃಪೆಯೇ, ಇನ್ನು ಮುಂದೆ ಬಾಳುವುದು ಕೂಡ ಆತನ ಕೃಪೆಯೇ. ಇದುವರೆಗೂ ಹೇಗೆ ಬಂದಿದ್ದೇವೋ ನಮಗೆ ಗೊತ್ತಿಲ್ಲ, ದೇವರ ಮಹಾಕೃಪೆಯಿಂದ ನಾವು ಬಂದಿದ್ದೇವೆ. ಇನ್ನು ಮುಂದೆ ಹೇಗೆ ಬದುಕುತ್ತೇವೋ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಇನ್ನು ಮುಂದೆಯೂ ಕೂಡ ಬದುಕ್ತೇವೆ ಅಂತಂದ್ರೆ ಅದು ಕೂಡ ದೇವರ ಕೃಪೆಯಿಂದ. ಯಾಕಂತಂದ್ರೆ ಕರೆದಾತನು ನಂಬಿಗಸ್ತನು, ಕೈ ಬಿಡುವಾತನಂತೂ ಅಲ್ಲ. ಹಾಗಾಗಿ ಮಾಡೋಣ ಪ್ರಿಯರೇ, ಮಾಡೋಣ. ವ್ಯಕ್ತಿಗತವಾಗಿ ದೇವರಿಗೋಸ್ಕರ ನಾವು ನಿಲ್ಲೋಣ, ಸಭೆಯಾಗಿ ನಾವು ದೇವರಿಗೋಸ್ಕರ ನಿಲ್ಲೋಣ, ಆತ್ಮೀಯರಾಗಿ ದೇವರಿಗೋಸ್ಕರ ನಾವು ನಿಲ್ಲೋಣ. ನೀವು ಎಲ್ಲಿದ್ದೀರೋ ನಮಗೆ ಗೊತ್ತಿಲ್ಲ, ನಾನೆಲ್ಲಿದ್ದೀನೋ ನಮಗೆ ಗೊತ್ತಿಲ್ಲ. ಆದರೆ ವಾಕ್ಯದ ಮೂಲಕವಾಗಿ ನಾವೆಲ್ಲರೂ ಕೂಡ ಒಂದೇ ಕುಟುಂಬ, ಒಂದೇ ಸಭೆ, ಒಂದೇ ರಕ್ತದಿಂದ ರಕ್ಷಿಸಲ್ಪಟ್ಟಂತವರು. ಆ ರಕ್ತಕ್ಕೆ ನ್ಯಾಯ ಮಾಡೋಣ, ಯೋಗ್ಯಕರವಾಗಿ ಲೋಕದಲ್ಲಿ ಜೀವಿಸುವವರಾಗಿರೋಣ ಎಂಬುದಕ್ಕೆ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಕಣ್ಣುಗಳನ್ನು ಮುಚ್ಚಿ, ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದಂತ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ನ್ಯಾಯಸ್ಥಾಪಕರಾಗಿರುವಂತ ತೋಳನು, ಯಾಯಿರನನ್ನು ಕುರಿತು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ನಿಮ್ಮ ಮುಂದೆ ನಾವು ಬರುವಷ್ಟರೊಳಗಾಗಿ, ನಿಮ್ಮ ಮುಂದೆ ನಾವು ಬಂದು ನಿಲ್ಲುವಷ್ಟರೊಳಗಾಗಿ ಕರ್ತನೆ, ನಿಮಗೋಸ್ಕರ ಏನಾದ್ರೂ ಮಾಡುವವರಾಗಿರುವಂತೆ ನಮಗೆ ಸಹಾಯ ಮಾಡಿ. ಬೇಕಾದಂತ ಜ್ಞಾನದ ಹೃದಯವನ್ನ ನಮಗೆ ಕೊಟ್ಟು ನಡೆಸಿ, ಬೇಕಾದಂತ ತಿಳುವಳಿಕೆಯನ್ನು, ವಿವೇಕವನ್ನು ನಮಗೆ ನೀವು ಕೊಟ್ಟು ನಡೆಸಿ ಕರ್ತನೆ. ಹೌದು ಸ್ವಾಮಿ, ನಾವು ಬಲಹೀನರೇ ಕರ್ತನೆ. ಹೌದು ಸ್ವಾಮಿ, ನಾವು ವಿದ್ಯಾವಿಹೀನರೇ ಕರ್ತನೆ. ಹೌದು ಕರ್ತನೆ, ನಾವು ಏನು ಇಲ್ಲದವರೇ ಸ್ವಾಮಿ. ಆದರೆ
ನಮ್ಮನ್ನು ಕರೆದಾತನಾದಂತ ನೀನು ಸಮಸ್ತದಲ್ಲಿ ಐಶ್ವರ್ಯವಂತನಾಗಿದೀಯ. ನೀನು ಇರುವಾತನಾಗಿದೆಯ ಕರ್ತನೆ. ನಿನ್ನನ್ನು ನಂಬಿ ನಾವು ಬಂದಿದ್ದೇವೆ, ನಿಮ್ಮನ್ನು ನಂಬಿ ನಾವು ಬರುತ್ತಿದ್ದೇವೆ ಸ್ವಾಮಿ. ಕೈ ಬಿಡಬೇಡ, ತೊರೆಯಬೇಡ, ತಳ್ಳಬೇಡ. ನಮ್ಮಿಂದ ನಿಮ್ಮ ಸೇವೆ ಏನಾಗುತ್ತೋ, ನಮ್ಮಿಂದ ನಿಮ್ಮ ಸೇವೆ ಏನ್ ಮಾಡ್ಲಿಕ್ಕಾಗುತ್ತೋ ಕರ್ತನೆ, ನಮ್ಮಿಂದ ನೀವು ಉಪಯೋಗಿಸಿಕೊಳ್ಳಿ, ನಮ್ಮನ್ನು ನೀವು ಉಪಯೋಗಿಸಿಕೊಳ್ಳಿರಿ. ನಿಮ್ಮ ಸೇವೆಗೋಸ್ಕರ ನಮ್ಮ ತನು ಮನಗಳನ್ನ ಸಮರ್ಪಿಸಿಕೊಳ್ಳುತ್ತಿದ್ದೇವೆ. ನಮ್ಮನ್ನು ಮಾತ್ರವಲ್ಲದೆ ನಮ್ಮ ಕುಟುಂಬವನ್ನು, ನಮ್ಮ ಸೇವೆಯನ್ನು, ಸಭೆಯನ್ನು, ಸೇವಕರನ್ನು, ಆತ್ಮೀಯರನ್ನು, ಪ್ರತಿಯೊಬ್ಬರನ್ನು ನಿಮಗೋಸ್ಕರ ನಿಲ್ಲಿಸಿ ಉಳಿಸಿ ನಿಮ್ಮ ಸೇವೆಯಲ್ಲಿ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಸೇರಿ ಬಂದಿರುವಂತ ಎಲ್ಲಾ ನನ್ನ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ತಿದ್ದೇನೆ ಸ್ವಾಮಿ. ಬಲಪಡಿಸಿ, ಆತ್ಮೀಯ ಜ್ಞಾನದಲ್ಲಿಯೂ ಲೋಕದ ಜ್ಞಾನದಲ್ಲಿಯೂ ನೀವು ಬೆಳೆಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಕರೆದಾತನು ನಂಬಿಗಸ್ತನೆನ್ನುವಂತ ಮಾತಿನ ಆಂತರ್ಯವನ್ನ ನಾವು ತಿಳಿದುಕೊಳ್ಳುವರಾಗಿರುವಂತೆ ಸಹಾಯ ಮಾಡಿ. ಇದುವರೆಗೂ ನಡೆಸಿದಂತ ನಿಮ್ಮ ಕೃಪೆಗಾಗಿ ನಿಮಗೆ ವಂದನೆಗಳು. ಇನ್ನು ಮುಂದೆಯೂ ನಡೆಸುವಂತ ನಿಮ್ಮ ಮಹೋನ್ನತವಾದಂತ ಕೃಪೆಗಾಗಿ ಕೂಡ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಕಷ್ಟಪಟ್ಟು ಹಗಲು ರಾತ್ರಿ ಶ್ರಮೆ ಪಡುತ್ತಿರುವಂತ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ತಿದ್ದೇನೆ ಸ್ವಾಮಿ. ಬಲಪಡಿಸಿ, ಬರಬೇಕಾದಂತ ಆತ್ಮೀಯವಾದಂತ ಆಶೀರ್ವಾದಗಳನ್ನ ಅವರಿಗೆ ನೀವು ಬರಗೊಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಸೇರಿ ಬಂದಿರುವಂತ ಎಲ್ಲರನ್ನೂ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ ಅಂತ ದೇವರೇ, ಆಮೇಲೆ ಆಮೇಲೆ. ನಮ್ಮ ತಂದೆಯ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವಂತೆ ಎಲ್ಲರಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ. ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.